ದಿವಸದಲ್ಲಿ ನಡೀತೈತಿ ಅಂದ್ರೆ ಬಾಲಲೀಲೆಗಳು. ನಿಮ್ಮ ಮಕ್ಕಳು ಬಾಲಲೀಲೆ ಮಾಡ್ತಾವು, ಮಹಾತ್ಮರು ಬಾಲಲೀಲೆ ಮಾಡ್ತಾವು. ಅದಕ್ಕೆ ತಾಯಿಯಲ್ಲಿರ್ತಕ್ಕಂಥ ಕಲಿಕೆಯಲ್ಲಿ ಮೃಗಾರಾಧರು ಹೇಳ್ತಾರೆ, ನೋಡಬೇಕು ಈ ಮಗುವನ್ನ ಸುಂದರವಾಗಿ ಬೆಳೆಸಿದ್ರೆ ನಿನ್ನ ಕೈಯಾಗಲ್ಲ. ತಾಯಿಯನ್ನ ನಿಮಗೂ ಏನ್ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಅಂದ್ರೆ, ಮಹಾತ್ಮ ಗಾಂಧೀಜಿ ಆಗಲಿ, ಅಂಬೇಡ್ಕರ್ ಅವರಾಗಲಿ, ಬುದ್ಧ ಆಗಲಿ, ಬಸವನಾಗಲಿ, ಅವ್ರ ಮಕ್ಕಳನ್ನ ಅವ್ರನ್ನ ಫೋಟೋನ ಪೂಜೆ ಮಾಡೋದು ಬೇಡ. ಅವರ ಜೊತೆ ನಿಮ್ಮ ಮಕ್ಕಳನ್ನು ನೀವು ತಯಾರು ಮಾಡುವಂತ ಶಕ್ತಿ ಅದ. ನಿಮ್ಮ ಮಕ್ಕಳನ್ನು ಅವರು ಮಾಡುವಂತ ಶಕ್ತಿ ಅದ. ಯಾಕಂದ್ರೆ ನಿಮ್ಮ ಕೈಯಾಗೈತದ. ಭೂಮಿ ಅಷ್ಟೇ ಸಹನಶೀಲ. ಇವತ್ತೆಲ್ಲ ಭೂಮಿ ತಾಯಿ ಬೋರ್ ಹಾಕಿಸುವಂತದ, ಬಾವಿ ತಲಸುವಂತದ, ಒಗಸುವಂತದ. ನನಗೆ ಬಲಸೋಗೈತಿ ಅಂತ ಭೂಮಿ ತಾಯಿ ಅಂತ ಬಿಟ್ಟ ನಾವು ಬದುಕೋದು ಬಹಳ ಕಷ್ಟ. ತಾಯಿಯೂ ಕೂಡ ಅದೇ ಹೊಲಸನು ಬೇಕು, ಚಲೋನು ಬೇಕು, ಎಲ್ಲವನ್ನು ನಮ್ಮನ್ನ ಉದ್ಧಾರ ಮಾಡತಕ್ಕಂತ ಶಕ್ತಿ ತಾಯಿಯಲ್ಲ. ಅದಕ್ಕೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಯಾರಿಗೆ ಕೊಟ್ಟರು ಅಂದ್ರೆ ತಾಯಿಗೆ ನೀಡ್ತಾರೆ. ನೋಡಬೇಕು, ಒಂದು ದಿವಸ ತೊಟ್ಟಲಾಗ ಕೂಸಿನ ಹಾಕಿ ದೊಡ್ಡ ಮನೆಯಲ್ಲಿ ಆದಾಯದವರು ಬಳಿ ಅರಳಗುಂಡಿಯೊಳಗೆ ದೊಡ್ಡ ಮನೆ ಒಳಗೆ ಎಲ್ಲರೂ ಕೆಲಸ ಮಾಡಕತ್ತ ಶರಣ ಬಸಪ್ಪನ ತೊಟ್ಟಲ್ದಾಗ ಹಾಕಾದ ಕೂಸಿನ ಆರಾಮ ಮಲ್ಕೊಂಡ. ಕೂಸ ತೊಟ್ಟಲ್ದಾಗ ಮಲ್ಕೊಂಡದ. ಒಳಗವರು ಕೆಲಸ ಮಾಡಕತ್ತಾಳ. ಒಬ್ಬ ಜನ್ಮಾಂತ ನೀಲಮ್ಮ, ಅದ್ರ ಕಣ್ಣಿಲ್ಲಕ್ಕಿ ಪಾಪ. ಊರಿಗೆ ಬಂದ 5 ಮನೆ ಇದು, ದೊಡ್ಡ ಮನೆ. 5 ಹಾಲ, ಮೊಸರ, ತುಪ್ಪ ಏನೆಲ್ಲ ಸಿಕ್ತಿತ್ತು. ಒಂದಿಷ್ಟು ಹಾಲು ತರಬೇಕು, ಚಾಟ್ ಅಂತ ತಿಳ್ಕೊಂಡು ಈ ಜನ್ಮಾಂತ ಕೂಡ ಹೆಣ್ಮಕ್ಳು ನೋಡಿ ಏನ್ ಮಾಡ್ತಾಳೆ, ಹಾಲಿಸುವ ಬರಕ್ಕೆ ಹೋಗ್ತಾರೆ. ಹಾಲಿಸುವ ಮನಸ್ಸನ್ನು ಅವರೆಲ್ಲ ಒಳಗಿರ್ತಾರೆ. ಏ ಆದಯ್ಯ ಅಂತಾಳೆ ಕೂಡ ಹೆಣ್ಣು. ಏ ಮುಡಿಯಮ್ಮ ಎಲ್ಲಿದೆ ಅಂತ ಗಪ್ಪ ಇರ್ತಾರ ಅವ್ರ ಪಾಪ. ಅವಾಗ ಅವ್ರು ಒಳಗೆ ಕೂತ ಸಂಗಮ್ಮ, ಬಾ ನಿಲ್ಲಮ್ಮ ಒಳಗೆ ಬಾ, ಈಗ ಬಾಡಿ ಹಿಡ್ಕೊಂಡ ಬಾ, ಕಂಬ ಹಿಡ್ಕೊಂಡ ಬಾ, ಆಯ್ತು ತಿಳ್ಕೊಂಡು ನೀನು ಈಗ ಕಂಬ ಹಿಡ್ಕೊಂಡು ಹೊಟ್ಟೆ ತೊಡಿ. ಅವಾಗ ತೊಟ್ಟು ಬಿಡ್ತೈತೆ ನಾವು. ಕಣ್ಣಿಲ್ಲ ಹೆಣ್ಮಗಳ ತೊಟ್ಟೈತ್ರಿ. ತೊಟ್ಟಿದ ತಕ್ಷಣ ತೊಟ್ಲ ಇಲ್ಲೇ ಕಟ್ಟಿದೆ ದಾರ ಅಂತ. ಹೌದು, ನಿನ್ನಿಂದ ಅಲ್ಲಿ ತೊಟ್ಲ ಕಾರ್ಯಕ್ರಮ ಆಗ್ಯದ, ನಿನ್ನ ಮಕ್ಕಳ ಅಂತ ಒಳಗ್ ತಾವುದಂತಾರ. ಈಗ ಹಗಾರ ತೊಟ್ಟದಾಗ ಕೈಯಾಡಿಸಿ ಏನ್ ಮಾಡ್ತಾಳೆ, ಕೂಸಿನ ಮುಖ ಮುಡ್ತಾಳೆ. ಕಣ್ಣಿಲ್ಲ ಹೆಣ್ಮಗಳು ಕೂಸಿನ ಮುಖ ಮುಡ್ತಾಳೆ, ಕೈ ಮುಡ್ತಾಳೆ. ಅವಾಗ ಕಾಲಿನ ಸಮೀಪ ಬಂದಾಗ ಕಾಲು ಮುಟ್ಟಿದ ತಕ್ಷಣ ನೋಡ್ರಿ, ಪುಟ್ಟ ಕುರುಡಿ ಆಗಿರ್ತಕ್ಕಂಥ ನೀಲಮ್ಮನ ಕಣ್ಣು ಕಾಣಕ್ಕೆ ಚಾಲು ನೀಲಮ್ಮ, ಏನ ಬರಂಗಿಲ್ಲವ, ನಿನ್ನ ಮಗನ ಪಾದನ ಮುಟ್ಟಿ ಹನಿ ಮುಟ್ಟಿದೆ, ನನ್ನ ಹುಟ್ಟ ಕುರುಡಿ ಆಗಿರ್ತಕ್ಕಂಥ ಕಣ್ಣ ಬಂದು ಅಂದ ಕೂಡಲೇ ಅವ್ರಿಗೆ ಆಶ್ಚರ್ಯ. ಹೊರಗೆ ಬಂದು ನೋಡ್ತಾರೆ, ಕುಡುಕುರು ನಗಾಕತ್ತಾನೆ ಸಣ್ಣ ಬಸವ. ಹೊರಗೆ ಬಂದು ನೋಡ್ತಾರೆ, ಸಣ್ಣ ಬಾಲಕ ತೊಟ್ಟಲಿರ್ತಕ್ಕಂಥ ಸಣ್ಣ ಬಾಲಕ ನಗು ಹೊತ್ನ್ಯಾಗ. ಎಲ್ಲರಿಗೆ ಆಶ್ಚರ್ಯ ಆಯ್ತು, ಏನಪ್ಪ ಇದು? ಇವತ್ತೆಲ್ಲ ಇಟಗಿ ಭೀಮಮ್ಮನ ಮಗ ನೋಡಿ, ಅವನು ಕೂಡ 3 ತಿಂಗಳ ಕೂಸ ದೊಡ್ಡ ಪವಾಡ ಮಾಡಿದ. ಅವನು ಮಾತನಾಡಿದ. ಲಕ್ಷಾಣದ ಸಿದ್ಧಲಿಂಗ ಮಹಾರಾಜನ ಬೊರಡ ಆಕಳನ್ನ ಅದನ್ನು ಹಿಂಡಿದ. ಬಸವಣ್ಣವರು ನೋಡಿ, ಇವರೆಲ್ಲ ಹುಟ್ಟಿನ ಮೇಲೆ ಮಾಡಿದ್ರ ಬಸವಣ್ಣವರು ನೋಡಿ ಹುಟ್ಟುಕ್ಕಿಂತ ಪೂರ್ವದಲ್ಲೇ ಲೀಲೆ ಮಾಡ್ತಾರ. ಬಸವಣ್ಣವರ ಧರ್ಮ ಪಂಥಿ ನೋಡಿ, ಅಲ್ಲಿರ್ತಕ್ಕಂಥ ಬಸವಣ್ಣವರ ತಾಯಿ ಮಾತನಾಡಿಕೆ ಹೊಟ್ಟೆಯಲ್ಲಿ ಬಸವಣ್ಣವರು ಇದ್ದಾಗ ಹೆರಿಗೆ ಆಗಲಿಲ್ಲ. ದೌಡರು ಭೂಮಿಗೆ ಕೂಸ ಬರಲಿಲ್ಲ. ಅವಾಗಲೇ ಹೇಳ್ತಾರೆ, ನಿನ್ನ ಮನೆಯೊಳಗೆ ಯಜ್ಞ ಮಾಡಿಬಿಟ್ರೆ ಆ ಯಜ್ಞಕ್ಕೆ ಅವಿರ್ಭಾಗದಲ್ಲಿ ದೇವರ ಮೆಚ್ಚಿ ನಿಮ್ಮ ಮನೆಯವರ ಬಾಡೆ ತರ ಸುಳಿತಾಗ್ತದ ಕೂಡಲೇ ಅವಾಗ ನೋಡಿ ಯಜ್ಞ ಮಾಡ್ತಾನೆ ಮಹಾರಾಜ. ಮನೆಯೊಳಗೆ ಬಾಲ್ಯವಾಡಿ ಒಳಗೆ ಯಜ್ಞ ನಡೆದಿರ್ತದೆ. ಅವಾಗ ನೋಡಿ ಮನೆ ಮಕ್ಕಳನ್ನು ಕತ್ತೆ ಸತ್ತು ಬಿದ್ದಿರ್ತಾರೆ. ಇಲ್ಲಿ ಮನೆಯೊಳಗೆ ಯಜ್ಞ ನಡೆದಿರ್ತದೆ, ಹೊರಗೊಂದು ಕತ್ತೆ ಸತ್ತು ಬಿದ್ದಿರ್ತದೆ. ಅವಾಗ ಇರ್ತಕ್ಕಂಥ ಮಂತ್ರಿ ಕತ್ತಿ ವಾಸನೆ ಗಡಿಕೆಯಾಗಿ ನೋಡಿದ. ಇದನ್ನ ವೈದ ಕಡೆ ಯಾರನ್ನ ಹಚ್ಚಿ ಒದಿಸ್ರಿ. ಅವಾಗ ದಲಿತ ವರ್ಗದ ಸಾಬಣ್ಣ ಮತ್ತು ಬಾಬಣ್ಣ ಅಂತಕ್ಕಂಥ 2 ಹುಡುಗರು. ತಾಯಿ ತಂದೆ ಒಂದೊಂದೇ ಮಕ್ಕಳು. ಅವಾಗ ಕಾಲಕ್ಕೆ ನೋಡಿ ಮನೆ ಕೆಲಸ ಮಾಡೋದು, ಹೆಂಡಿ ಬಳಿಯೋದು, ನೋಡ್ಬೇಕಲ್ಲ ಕಸ ಗುಡಿಸೋದು. ಅವ್ರ ಮನೆಯವರೇ, ಅವ್ರ ರೈತರ ಮನೆಯೊಳಗೆ ಅವ್ರು ದುಡಿತಿದ್ರ. ಈಗ ಯಾರು ದುಡಿಯಂಗಿಲ್ಲ. ಅವಾಗ ಇರ್ತಕ್ಕಂಥ ನೋಡ್ಬೇಕಲ್ಲಿ ಸತ್ತ ಕತ್ತಿಯನ್ನು ಒಯ್ದು ಬಿಟ್ಟು ಅವರು ಕತ್ತು ಮಂತ್ರ ಕೇಳಕತ್ತಾರೆ.
ಕತ್ತ ಮಂತ್ರ ಕೇಳಕತ್ತ ತಾಯಂದ್ರೆ ಅವಾಗಿನ ಕಾಲಕ್ಕೆ ಅಸ್ಪೃಶ್ಯ ಜನ ಊರಾಗ ಬರ್ಬೇಕಾಗಿತ್ತಂದ್ರೆ ಹಿಂದ ಕಸಬರಿ ಕಟ್ಕೋಬೇಕು, ಮುಂದ ಪಟ್ಟಿ ಕಟ್ಕೋಬೇಕು, ಹಿಂದ ಹೆಜ್ಜೆ ಮೂಡಿದ್ರೆ ಅಳಕಬೇಕು, ಮುಂದ ಹೂಗಳು ಬಂದ್ರೆ ಪಟ್ಟ್ಯಾಗ ಹಾಕೊಂಡು ಹೂ ಹೊರಗೆ ಚೆಲ್ಲಬೇಕು. 12ನೇ ಶತಮಾನದಲ್ಲಿ ಅಟ್ಟ ಕಠಿಣ ಪರಿಸ್ಥಿತಿ ಒಳಗೆ ಯಾರೋ ಬಂದು ಹೇಳಿದ್ರು, ಸತ್ತ ಕತ್ತಿಯನ್ನು ಒಯ್ಯಾಕತ್ತಿಲ್ಲ, ಕತ್ತ ಮಂತ್ರ ಕೇಳಕತ್ತಾರ, ಅವರಿಗೆ ಶಿಕ್ಷೆ ಕೊಡ್ಬೇಕಂದ ಕೂಡಲೇ ಅವಾಗ ಸೋಮವಾರ ಶಿಕ್ಷೆ ಕೊಡಾಕ ಠರಾವ್ ಮಾಡ್ತಾನ ಮಹಾರಾಜ. ಠರಾವ್ ಮಾಡಿದ ಕೂಡಲೇ ಅವಾಗ ಮತ್ತಿನ್ನೇನ್ ನೋಡಿದ್ರಿ, ಆಜ್ಞೆ ರಾಜಾಜ್ಞೆ ಅಂದ್ರೆ ಗಡಿಪಾರ ಗಲ್ಲು ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ. ಅವನ ಆಜ್ಞೆ ಪ್ರಕಾರ ನಡೀತಿತ್ತಂದ್ರೆ ಮುಂದೆ ನೋಡಿ ಮಹಾತಾಯಿ ಹೆರಿಗೆಗೆ ಇಂಗ್ಲೇಶ್ವರಕ್ಕೆ ಹೋಗ್ತಾರೆ. ಪ್ರಥಮ ಹೆರಿಗೆ ನಾಗಲಾಂಬಿಕೆ ಆಗಿತ್ತು. ದ್ವಿತೀಯ ಹೆರಿಗೆಗಾಗಿ ತವರು ಮನೆಗೆ ಕರ್ಕೊಂಡು ಹೋದರು. ಸೋಮವಾರ ದಿವಸ ವಧಾಸ್ಥಾನಕ್ಕೆ ಇಬ್ಬರು ನಿರ್ದೇಶ. ಸೋಮವಾರ ದಿವಸ ವಧಾಸ್ಥಾನಕ್ಕೆ ನಿರ್ದೇಶ. ನಿಮಗೇನು ಬೇಕು ಕೊನೆಯ ಬಯಕೆ ಏನೈತಿ ಕೇಳಂದಾಗ ಅವರು ಹುಡುಗರು ಮರಣವೇ ಮಹಾನವಪ್ಪ ರಾಜ ಅಂತ ಏನು ಮಾಡೋದಂದಾಗ ಇನ್ನೇನು ಸೋಮವಾರ ದಿವಸ 10 ಗಂಟೆಗೆ ಇನ್ನು ನೇಣು ಹಾಕಿ ಅವ್ರು ಎಳಿಬೇಕು ಅನ್ನೋದ್ರಾಗ ಇಂಗ್ಲೇಶ್ವರದ ಕುದುರೆ ಬರ್ತಾರೆ. ಇಂಗ್ಲೇಶ್ವರದ ಕುದುರೆ ಬಂದು ಮಹಾರಾಜ್ ವಿನಾಯಿಗೆ ನಿನ್ನ ಧರ್ಮಪತ್ನಿ ನಾಗಲಾಂಬಿಕೆ ನೋಡಿ ಗಂಡು ಮಗುವೆ ಜನ್ಮ ನೀಡಿಲ್ಲ ಅಂದಾಗ ಮಹಾರಾಜನಿಗೆ ಖುಷಿಯಾಗಿ ಆ ಮರಣ ದಂಡನೆ ರದ್ದು ಮಾಡಿ ನನ್ನ ಮಗ ಹುಟ್ಟಿದಕ್ಕೆ ಇವಾಗ 100 ವರ್ಷ ಆಯುಷ್ಯ ಆಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಮಹಾರಾಜ. ಮರಣ ದಂಡ ನಿಲ್ಲಿಸಿಬಿಡ್ತಾನೆ ಮಹಾರಾಜ. ಬಸವಣ್ಣವರು ಹುಟ್ಟಿದ ದಿವಸನೇ 2 ಮರಣ ದಂಡ ನಿಲ್ಲಿಸಿದ. ಅದಕ್ಕೆ ಬಸವಣ್ಣವರು ಜಗತ್ತಿನಾಗ ಬಹಳ ದೊಡ್ಡವರ. ಆ ಸಣ್ಣ ಬಸವ ದಿವ್ಯ ಸಣ್ಣ ಬಸಪ್ಪರು ಕೂಡ ಕಣ್ಣಿಲ್ಲ ಅವರಿಗೆ ಕಣ್ಣು ಕೊಟ್ಟ. ನೋಡಿ ಎಂತ ಲೀಲೆ ಮಾಡಿದ. ಅವಾಗ ಒಂದು ಹಾಡ್ತಾರೆ ನೋಡು, ಬಹಳ ಚಂದ ಹಾಡ್ತಾರೆ ನೋಡು.
ತಿಳಿದು ನೋಡು, ಉಪಕಾರ ತೀರಿಸಬೇಕು, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡು. ಈಗ ಶರಣಬಸವೇಶ್ವರರು ಅಂಬೇಗಾಲ ಹಚ್ಚಿ ಮಡಿ ತುಂಬ ಅಡ್ಡಾಡಕತ್ತಿಲ್ಲ. ಎಷ್ಟು ಸಂತೋಷ ಅನಿಸ್ತು ಆ ಆದಪ್ಪನವರ ಮನೆತನಕ್ಕಂದ್ರೆ, ಯಾಕಂದ್ರೆ ಅದು ಬರಡಾದಂತ ಆಕಳ, ಬರಡ ಬಿದ್ದಂತಹ ಭೂಮಿ, ಯಾವ ರೀತಿ ಬೆಳೆ ಇಲ್ಲಾರ್ದ ಭೂಮಿ ಎಷ್ಟು ರಣರಣ ಅಂತದ, ಹಿಂಡಲಾದ ಆಕಳ ಕೂಡ ಹೆಂಗ ರಣರಣ ಅಂತದ, ಹಂಗ ಮನೆತನ ಅವರಿಗೆ ರಣರಣ ಅಂತಿತ್ತು ಶರಣ ಬಂಧುಗಳು. ಯಾಕಂದ್ರೆ ಇವತ್ತು ನೋಡಿ, ಮಕ್ಕಳು ಬೇರೆ, ಆಳು ಮಕ್ಕಳು ಬೇರೆ, ಶಿಶು ಮಕ್ಕಳು ಬೇರೆ, ನಾನಾ ರೀತಿ ಮಕ್ಕಳದಾವ. ಇವತ್ತೆಲ್ಲ ನೋಡಿ, ಹುಟ್ಟಿದ ಮಕ್ಕಳನ್ನ ಬೇರೆ. ಇವತ್ತೆಲ್ಲ ಜಗತ್ತಿನಾಗ ನೋಡಿ PhD ಕೊಡೋರು ಅದಾರ, ಡಾಕ್ಟರೇಟ್ ಕೊಡೋರು ಅದಾರ, ಜ್ಞಾನಪೀಠ ಪ್ರಶಸ್ತಿ ಕೊಡೋರು ಅದಾರ. ಅಪ್ಪ ಅನ್ನೋ ಪದವಿ ಕೊಡೋರು ಯಾರಿ? ರೊಕ್ಕ ಕೊಟ್ಟು ಕೊಡಂಗಿಲ್ಲ ಅಪ್ಪ ಅನ್ನೋ ಪದವಿ. ಅದು ನಮ್ಮ ಹೊಟ್ಯಾಗ ಮಗ ಏನು ಹುಟ್ಟಿದ್ವಿ, ಮಗಳು ಹುಟ್ಟಿದ್ದಲ್ಲ, ಆಕೆಯ ನಮಗೇನು ಕೊಡ್ತಾಳ, ಅವ ಹುಡುಗ ಅಪ್ಪ ಅನ್ನೋ ಶಬ್ದ ಕೊಡ್ತಾರ, ಬಿರುದು ಕೊಡ್ತಾರ. ಅದಕ್ಕೆ ಅವರು ತಾಯಂದ್ರಲ್ಲಿ ಏನಂತಾರೆ, ಒಂದು ಮಗ ಹುಟ್ಲಪ್ಪ, ಒಂದು ವಂಶ ವೃದ್ಧಿಗಾಗಿ ಹುಟ್ಲಪ್ಪ. ಇವತ್ತೆಲ್ಲ ತಾಯಿ ಮಕ್ಕಳು ಎಂತವ್ರೆ ಜಗತ್ತಾಗ. ಇವತ್ತೆಲ್ಲ ನೋಡಿ, ಒಬ್ಬ 100 ಶಿಕ್ಷಕರಿಗೆ ಒಬ್ಬ ತಾಯಿ ಸರಿಸಮ, ಅಷ್ಟೊಂದು ಜ್ಞಾನವನ್ನು ತುಂಬುತ್ತಾಳೆ. ಇವತ್ತೆಲ್ಲ ಉಪವಾಸ, ಕೂಲಿ ನಾಲಿ ಮಾಡಿ ಏನೆಲ್ಲ ಮಾಡಿದ್ರು ಸಹಿತ ತಾಯಿ ಗಂಡ ಮಕ್ಕಳು ಹುಟ್ಟುವ. ಇವತ್ತೆಲ್ಲ ನೋಡಿ ಜಗತ್ತೊಳಗೆ ಇವತ್ತೇನಾಗ್ಬಿಟ್ಟೈತಿ, ಶಾಲೆ ಕಲ್ತವರೆಲ್ಲ ತಾಯಿಯಂದನ್ನು ವೈದ್ಯ ಏನ್ ಮಾಡ್ತಾರೆ, ಎದುರಾಗಿರ್ತಾರೆ, ಅನಾಥಾಶ್ರಮದಾಗ ಇರ್ತಾರೆ, ಒಂದು ನಾಯಿ ತಂದ ಮನೆಯಾಗ ಇರ್ತಾರೆ. ಅವಾಗೆಲ್ಲ ಎಷ್ಟು ಬದಲಾವಣೆ ಆಗೈತೆ ನೋಡಿ. ನಾನು ಸಿಂಧಿಗೆರೆ ಪ್ರವಚನಕ್ಕೆ ಹೋದಾಗ ಅನಾಥಾಶ್ರಮ ಕರ್ಕೊಂಡು ಹೋದ್, ಎಂತಿಂತ ಶ್ರೀಮಂತರು ತಾಯಿದ್ರಿ. ಯಾಕಂದ್ರೆ ನೀವು ಯಾಕಿಂಗ ಸಸಿ ಬಂದ್ಕೂಡ್ಲಿ ಹಿಂಗಾಯ್ತಪ್ಪ, ಸಸಿ ಬಂದ್ಕೂಡ್ಲೆ ನಮ್ಮದು ಹಿಂಗಾಯ್ತು ನಮ್ಮ ನೆಂಟರ ಸಂದರ್ಭದೊಳಗೆ. ಅವಾಗ ನೋಡಿ, ತಾಯಿ ವೈದ್ಯ ಅನಾಥಾಶ್ರಮದಾಗ ಇಟ್ಟಾನ, 25,000 ರೂಪಾಯಿ ಕೊಟ್ಟು ಒಂದು ಜೂಲಿ ಲಕ್ಷ್ಮಿ ನಾಯಿ ತಂದ. ಜೂಲಿ ಲಕ್ಷ್ಮಿ ನಾಯಿ ತಂದ್ರೆ ಮನೆಯಾಗ ಇಟ್ಟಾನ. ಒಂದು ದಿವಸದ ನಾಯಿ ಕಳ್ಕೊಂಡು ಹೋಗಿಬಿಟ್ಟಾರ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಯಾಕಪ್ಪ, ಎದ್ರು ಪೊಲೀಸ, ಎದ್ರು ಕಂಪ್ಲೇಂಟ್? ನಾಯಿ ಕಳ್ಕೊಂಡೈತ್ರಿ, 3 ದಿವಸ ಆಯ್ತು, 25,000 ರೂಪಾಯಿ ಕೊಟ್ಟು ತಂದಿನಿ, ಅದಕ್ಕೆ ಹುಡುಕಾಡಿ ಕೊಟ್ಟ ನಿಮ್ಗೊಂದು 2,000 ರೂಪಾಯಿ ಕೊಡ್ತೀನಿ ಅಂದವ್ರು. ಯಾಕಾಗಪ್ಪ ಅಂದ್ರು, 3 ದಿನದ ಮೇಲೆ ನಾಯಿ ಸಿಕ್ಕ್ರಿ. 3 ದಿನದ ಮೇಲೆ ನಾಯಿ ಸಿಕ್ಕು. ಅವನು ಕರೆದ, ನಾಯಿ ಸಿಕ್ಕೈತಪ್ಪ, ಎಲ್ಲೈತೆ? ನಿನ್ನ ತಾಯಿ ಅನಾಥಾಶ್ರಮದಾಗ ಹೋಗಿ ನಿಟ್ಟೆಯಲ್ಲ, ನಿನ್ನ ತಾಯಿ ಸರ್ಗ ಹಿಡಿದ ಮನೆಗೆ ಬಾಯವ್ವ, ಮನೆಗೆ ಬಾ ಅವ್ವ ಅಣ್ಣಾಕತ್ತೈತೆ. ನಾಯಿ ಶ್ರೇಷ್ಠ, ಈ ನಾಯಿಗಿಂತ ಕನಿಷ್ಠ ಅಂತ ಆ ಪೊಲೀಸರು ಅಂತಾರಂದ್ರೆ ಎಂಥ ಶಕ್ತಿ ನೋಡ್ತಾರೆ. ದುಷ್ಟ ಇವತ್ತು ಜ್ಞಾನ ಸಂಪತ್ತು ನಾವು ಪಡ್ಕೋತೀವಿ ಅಂದ್ರೆ ಅದಕ್ಕೆ ಅವ್ರು ಏನಂತಾರೆ, ಸ್ಟೇಜ್ ಒಳಗೆ ಬಿಡಿಬೇಡ ನೋಡ್ಬೇಕಾಗಿರ್ತಕ್ಕಂಥ. ಅದಕ್ಕೆ ಅವ್ರು ಏನಂತಾರೆ, ಮೊದಲೇನಂತ್ರಿ, ಮನಿ ಮುಂದೆ ನಾಯಿ ಇರಬೇಕು, ಮನಿ ಒಳಗೆ ತಾಯಿ ಇರಬೇಕು. ಈಗ ಉಲ್ಟಾ, ಮನಿ ಹೊರಗೆ ನಾಯಿ ನೋಡಿ, ಮನಿ ಹೊರಗೆ ಆ ತಾಯಿ, ಮನಿ ಒಳಗೆ ನಾಯಿ. ಮನಿ ಹೊರಗೆ ನಾಯಿ ಇದ್ದರೆ ಮನಿ ಕಾಯಲಿಕ್ಕೆ ನಾಯಿ ಇರಬೇಕು, ಮನಿ ಒಳಗೆ ತಾಯಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ತಾಯಿ ಇರಬೇಕು. ಆದ್ರೆ ಇವತ್ತಿನ ದಿನಮಾನದೊಳಗೆ ಜಗತ್ತಿನ ಯಾವ ಮಗ ಯಾವ ಮಗಳು ತಾಯಿಯ ಮನಸ್ಸನ್ನು ಮೂಸಿ ಆಕೆ ಬೇಕಾದಲ್ಲಿ ಹೋಗಲಿ, ಅವ ಬೇಕಾದಂತ ಸಂಪತ್ತು ಗಳಿಸಲಿ, ಎಂದೂ ಅವನ ಜನ್ಮ ಪಾವನಾಗುವುದಂತ ಪುರಾಣದೊಳಗೆ ಬರೀತಾರೆ. ಮನುಷ್ಯ ಇವತ್ತೆಲ್ಲ ನೋಡಿ, ನಾನು ಇವಾಗ ಮುಂದೆ ಅವನಿಗೆ 6 ವರ್ಷ ಆಗಿದ ಕಾಲಕ್ಕೆ ಇವತ್ತೆಲ್ಲ ತಾಯಿ ಒಬ್ಬ ಹೆಣ್ಮಗಳು ಕೇಳಿದ್ವಿ. ಇವತ್ತು ನಮ್ಮ ತಾಯಿ, ಅಜ್ಜರ 5 ವರ್ಷ ಪುರಾಣ ಹೇಳಕತ್ ನೀವು. ಇವತ್ತೆಲ್ಲ ನೋಡಿ, ಹುಟ್ಟಿದ ಮಗನೂ ಗಂಡಂದಿರ್ತದೆ, ಕಟ್ಟಿದ ತಾಳಿನೂ ಗಂಡಂದಿರ್ತದೆ, ಇಟ್ಕೊಂಡು ಕುಂಕುಮನು ಗಂಡಂದಿರ್ತದೆ, ಇಟ್ಕೊಂಡು ಬಳಿನೂ ಗಂಡಂದಿರ್ತದೆ, ಕಾಲುಮನು ಗಂಡಂದಿರ್ತದೆ. ಎಲ್ಲವೂ ನಮ್ಮದು ಅವನ ಹತ್ರ ಇರ್ತದೆ, ಅವನನ್ನು ನಮ್ಮ ಹತ್ರ ಏನಿರ್ತದೆ? ಸತ್ಯವಾದ ಮಾತಲ್ಲಿ ಇವತ್ತೆಲ್ಲ ಅವ ನೋಡಿ, ಅವ ಇದ್ರೆ ಎಲ್ಲ ನಿಮ್ಮಲ್ಲಿ ಇರ್ತದೆ. ನಾನು ಹೇಳಿದ ತಾಯಿ ಎಲ್ಲವೂ ನಿಮ್ಮದು ಅವನಲ್ಲಿದ್ದರೆ, ಹೌದಲ್ಲ? ತಾಳಿನೂ ಅವನಿರ್ಬೋದು, ಕುಂಕುಮನು ಅವನಿರ್ಬೋದು, ಹುಟ್ಟಿದ ಮಗನೂ ಅವನಿರ್ಬೋದು, ಕಟ್ಟಿದ ತಾಳಿನೂ ಇರ್ಬೋದು, ಇಟ್ಕೊಂಡು ಅಲ್ಲಿ ಕಾಲುಮನು ಅವದೇ ಇರ್ಬೋದು. ಆದ್ರೆ ನಿಮ್ದೆಲ್ಲ ಅವನ ಹತ್ರ ಅದ. ಅವನನ್ನು ನಿಮ್ಮ ಹತ್ರ ಏನೈತಂದ್ರೆ ಮುತ್ತೈದೆ ಭಾಗ್ಯ ಅನ್ನೋ
ನೀವು ಇಡೋಣ ರೊಕ್ಕ ಕೊಡಕ್ಕೆ ಜಿಬಿಡ್ತನ ಮಾಡಿ, ಚಪ್ಪಾಳೆ ಕಡೆಗೆ ಜಿಬಿಡ್ತನ ಮಾಡಿ, ಜೋರಾಗಿ ಕೊಟ್ಟಿದ್ದು ನೋಡು. ಯಾಕಂದ್ರೆ ಒಬ್ಬೊಬ್ಬರು ಸಮಸ್ಯೆ ನನ್ನೊಂದು ಎಲ್ಲ ನಗ್ತಿದ್ರಿ, ಅದು ಮುದುಕಿ ನಗ್ತಿದ್ರಿಪ್ಪ. ಗಂಟು ಮರ ಮುದುಕಿ ನಗುವಂದೆ ಸೊಂದ್ಕೊಂಡ್ರೆ ತನ್ನ ಸಾಹೇಬಣ್ಣ ₹500 ತಗೊಂಡು 5 ತಿಂಗಳು ಅಥವಾ ಸಿಕ್ಕಿಲ್ಲ. ಈಗ ಸಿಕ್ಕಾಣ ಅವ್ರಿಂದ ರೊಕ್ಕ ಹೆಂಗ್ ಮಾಡ್ಬೇಕು ನನಗೆ ಚಿಂತೆ ಐತಿ. ಈ ನಕ್ಕಿಲಿ ಯಾಕೆ ನಿನಗೆ ಚಿಂತೆ ಐತಿ. ಯಾರ್ಯಾರ ಸಮಸ್ಯೆ ಏನಿದೆ ಗೊತ್ತಾಗಲ್ಲ ಅಂತ ನೋಡಬೇಕಂತಕ್ಕಂಥ ತಾಯಿ ಜಗತ್ತಿನೊಳಗೆ ಬಹಳ ದೊಡ್ಡವರು. ಅದನ್ನೇ ಅವರು ಪುರಾಣದಾಗ ಪಂಡಿತ್ ಪುಟ್ಟರಾಜಪ್ಪ ಅವರು ಇವತ್ತು ಸ್ವಾಮಿ ವಿವೇಕಾನಂದರು ತಾಯಿ ಮನೆಗಿದಾಗ ವಿವೇಕಾನಂದ ಎದ್ದು ತುಂಬಿದ ಕೊಡದಾಗ ನೀರು ತಗೊಂಡು ತಾಯಿ ಪಾದಗಳ ಅಲ್ಲಿ ಕುಡಿತಾ ಇದ್ದ. ಅದಕ್ಕೆ ಇವತ್ತೆಲ್ಲ ಗಂಡ ಉತ್ಸಾಹ ಇರಲಿ, ಹುಡುಕ ಇರಲಿ, ಹುಮ್ಮ ಇರಲಿ, ಹೊಡಿಲಿ ಮುತ್ತೈದು ಭಾಗ್ಯ. ನಾ ಹೇಳಬಾರ್ತಾ ಇದ್ರೆ ನಮ್ಮ ಊರಾಗ ಒಬ್ಬ ಕುಡುಕ ಬಾಳ ನೋಡು ಚೌಳಿಕಾಯಿ ಬೆಂಡಿಕಾಯಿ ಅಂತ ಮಕ್ಕಳು ಪಾಪ ಕುಡಿದು ದಿನ ಬರ ಆಕಿ ದುಡಿದು ಬಂದದ್ದು ಕೂಲಿ ಇಸ್ಕೊಳ. ಇಷ್ಟು ದಿವಸ ಪುರಾಣ ಹೇಳಕತ್ರಿ ಮತ್ತೆ ನಾವು ಬುದ್ಧಿ ಹೇಳಿಬಿಡ ಗಂಡಗ ನೋಡವ ಪುರಾಣ ಹೇಳೋದು ಬೇರೆ, ಕುಡಿದು ಬಿಡಿಸೋದು ಬೇರೆ. ಏನ್ ಮಾಡ್ಲಿ ಸಣ್ಣ ದೊಡ್ಡ ಮಕ್ಕಳು ತವರು ಮನ್ಯಾಗ ಕರ್ಕೊಳ್ಳೋರು, ಗರ್ಮಣಿಯವರು ಹೇಳೋರು, ನೀವ ಹೇಳಿ ಅದ ಕೂಡಲೇ ಆಯ್ತವ ಅಂತ ತಿಳ್ಕೊಂಡು 7 ಗಂಟೆ ಕುಡಿದು ಬಂದ್ರಿ. ಒಟ್ಟ ನಿಂತಾಗ ಕೊಡೋದು ನಾವು ಕುಡಿದು ಬಂದ ಅವ್ನ ಹೆಂಗ್ ನಿಂತಿದ್ದ ನಾ ಹೆಂಗ್ ನಿಂತಿದ್ದೆ. ಅವಾಗ ನೋಡ್ಬೇಕು ಮನಿ ಬಾಗಲ ತೆರಕವಾದ ಇದು ಮನಿ ಯಾವ್ದೊಂದು ಹೆಣ್ತಿಗೆ ನಿಂಬುದ್ರೆ ಅಂದಕ್ಕೆ ಮತ್ತೆ ಇದು ಬಾಗಲ ಯಾಕಡೆ ಹೇಳ್ತೈತಲ್ಲ ಮತ್ತೆ ಎಳಿಗಾಡಿಸ್ತಿ ಎಳ್ಕಡ್ಬಾರ್ದು. ಇವ್ಯಾರು ಪುರಾಣಿಕರೇ ಎದಕ್ಕೆ ಬಂದಾರ. ನಾ ಅಂದೆ ಇನ್ನು ಮ್ಯಾಗ ಕುಡಿದು ಬಿಡುವ ಸದ್ಭಕ್ತ ಅಂದೆ. ಏನ್ ಹೇಳ್ಬೇಕು ನಾವು ನಿನ್ನ ಪುರಾಣ ನನ್ನ ಮುಂದೆ ನಡೆಯಾಗಿಲ್ಲ. ನಾವು ನಿನ್ನ ಮುಂದೆ ನಿನ್ನ ಪುರಾಣ ನಡೆಯಾಗಲೇ ಸದ್ಭಕ್ತ ಚೌಳಿಕಾಯಿ ಬೆಂಡಿಕಾಯಿ ಅಂತ ಮಕ್ಕಳದಾವ. ಕುಡಿದು ಬಿಡೋದ ಕೂಡಲೇ ಕಬಕ್ಕಳ ಕಾಲು ಹಿಡ್ಕೊಂಡ್ರಿ. ಯಾಕ್ರಿ ನಂದಲ್ಲ ಹೆಂಡತಿ ಕಾಲು ಹಿಡ್ಕೊಂಡ. ಏನ್ ಬಿಡವ ಹಿಡ್ಕೊಂಡು ಯಾರ ಹಿಡ್ಕೊಳಕ್ಕೆ ಹೋಗ್ರಿ 10 ನಿಮಿಷನಾಗ ಹೋಗಿ ಮನ್ಯಾಗ ಗೊತ್ತಿಲ್ರಿ ಮತ್ತ ಹಿಡ್ಕೊಂಡು ಬಂದು ಹೆಣ್ಮಗಳು ರತ್ನವ. ಯಾಕೆ ರತ್ನಕ್ಕ ಏನಾಯ್ತು? ಕುಡಿದು ಬಿಡ್ತಂತ ಕಾಲು ಹಿಡ್ಕೊಂಡಾಗಿಲ್ಲ, ಕಾಲು ಹಿಡ್ಕೊಂಡಾಗ ಯಪ್ಪ ಕುಡಿದು ಬಿಡ್ತೀನಿ ಅಂತ ಕಾಲು ಹಿಡ್ಕೊಂಡಾಗ ಮಾಡಿ ಕಾಲಾಗಿ ಚೆನ್ನಾಗಿ ಹಿಡ್ಕೊಂಡು ಹೋಗ್ಯಾನಪ್ಪೋ ಅಂದ. ಮತ್ತೆ ಎಂಥವ್ರು ಏನ್ ಮಾಡ್ತೀರಿ? ಇಂಥವ್ರು ಎಂದೂ ಬಿಡಿಸಕ್ಕೆ ಸಾಧ್ಯ ಇಲ್ಲ ಜಗತ್ತಿನಾಗ ಎಂಥವನೇ ಇರಲಿ. ಆದ್ರೆ ಆ ಪತಿ ದೇವರ ದೊಡ್ಡವನ್ನುವಂತ ಭಾವ ನಿಮ್ಮಲ್ಲದ. ಅದಕ್ಕೆ ಕಲಿತಕ್ಕಂಥ ಮಹಾತ್ಮರಿಗೆ ಆಗಿನ ಕಾಲಕ್ಕೆ ಶಾಲೆ ಶಿಕ್ಷಣ ಕೊರತೆ ಇದ್ದ ತಾಯಿಂದ ಆಗಿನ ಕಾಲಕ್ಕೆ 18ನೇ ಶತಮಾನದಲ್ಲಿ ಎಲ್ಲೋ ಒಬ್ಬರು ಬ್ರಾಹ್ಮಣರು ಕಾಶಿ ಪಂಡಿತರು ಅವರೇ ಬಂದು ಊರೊಳಗೆ ಒಂದು ಗುಂಪ ಹಾಕಬೇಕು. ಅವರು ಕಟ್ಟನಿಟ್ಟ ಬ್ರಾಹ್ಮಣರು ಮುಟ್ಟಿಸ್ಕೊಳ್ತಿದ್ದಿಲ್ಲ, ಸರಿಯಾಗಿ ಬರ್ಸ್ಕೊಳ್ತಿದ್ದಿಲ್ಲ. ಆದ್ರೂ ಕೂಡ ಅಂಥವ್ರಲ್ಲಿ ಒಯ್ದು ಶಿಕ್ಷಣ ಕಷ್ಟ. ಅರಳಗುಂಡಿಗಳು ಒಂದು ಮಲ್ಲಿಕಾರ್ಜುನ ಗುಡಿ ಅದ, ಒಂದು ಗುಡ್ಡ ಅದ. ಆ ಮಲ್ಲಿಕಾರ್ಜುನ ನೋಡ್ಬೇಕಾದ್ರೆ ಒಂದು ಚಪ್ರ ಹಾಕಿ ಆ ಶಿಕ್ಷಕ ಆಗಿನ ಕಾಲಕ್ಕೆ ಒಕ್ಕಲಿಗನ್ನಷ್ಟೇ ಅವ್ರು ಏನ್ ಮಾಡ್ತಿದ್ರಿ ಅಲ್ಲಿ ಕಲಿಸ್ತಿದ್ರು. ಈ ಅಸ್ಪೃಶ್ಯ ಜನರಿಗೆ ಹೇಳ್ತಿದ್ದಿಲ್ಲ. ಅವಾಗ ಇರ್ತಕ್ಕಂಥ ಶರಣ ಬಸಪ್ಪನ್ನು ಕರ್ಕೊಂಡು ಅಲ್ಲಿ ಹೋಗಿ ಏನ್ ಮಾಡ್ತಾನೆ ಆದಪ್ಪ ಹೆಸರು ಬರ್ತಾರೆ. ಯಾಕೆ ಹೆಸರು ಹಚ್ಚಬೇಕಲ್ರಿ? ಯಾಕಂದ್ರೆ ಈ ಮನುಷ್ಯನಿಗೆ ಶಾಲೆಯಲ್ಲಿ ಒಂದು ಹೆಸರು ಇತ್ತಂದ್ರೆ ಮುಂದೆ ಎಲ್ಲದರಲ್ಲಿ ಅನುಕೂಲ ಆಗ್ತದೆ. ಇವತ್ತು ಅದಕ್ಕವ್ರು ಏನಂತ ಪುಟ್ಟರಾಜಪ್ಪ ಅವರು ತಾಯಿ ತ್ಯಾಗ ಬಹಳ ದೊಡ್ಡದಂತಾರ. ಇವತ್ತೆಲ್ಲ ಶಾಲೆಯೊಳಗೆ ತಂದಿನ ಹಚ್ತಾರೆ ಹೆಸರು. ಅದ ಈಗ ಮಂಡಪದಲ್ಲಿ ನಮ್ಮ ಊರಾಗ ನೋಡ್ರಿ ಬಚ್ಚು ಶಾಲೆ ಹೆಣ್ಮಗಳು ಕಲ್ಲವ ಮಗನ ಕರ್ಕೊಂಡು ಹೋಗಿ ಶಾಲೆಗೆ ಹೆಡ್ ಮಾಸ್ತರ್ ಕೂತಾನ ಪೆಣ್ಣು ತುರಿಸ್ಕೊತ ಕರಿತು ಅದಕ್ಕೆ ಬಂದವ ನನ್ನ ಮಗನ ಹೆಸರು ಹಚ್ಚಾಕ್ ಬಂದಿಲ್ಲ. ಏನ್ ಮಾಡಿ ಮಗನ ಹೆಸರ ಸಿದ್ಧಾರ್ಥ ಬರ್ಕೋ. ಮತ್ತೆ ಇವ್ರ ಅಪ್ಪನ ಹೆಸರೇನ ಅವ್ರ ಅಪ್ಪನ ಹೆಸರು ಯಾಕೆ ಹಚ್ತು? ಅವ್ರ ಅಪ್ಪ ಹಾಡದಲ್ಲ ನಾ ಹಾಡಿದ್ರೆ ನಾ 9 ತಿಂಗಳು ಹೊಟ್ಟೆ ಆಗಿರ್ಕೊಂಡು ನಾ ಹಾಡಿದ್ರೆ ನನ್ನ ಹೆಸರು ಹಚ್ಚೋದಕ್ಕೆ ಹೆಡ್ ಮಾಸ್ತರ್ ಗಾಬಾಗ್ಬಿಟ್ರು. ನಾ ರಿಟೈರ್ಡ್ ಆಗಕ್ ಬಂದಿನಿ, ನಾ ಎಷ್ಟು ಒಂದು ದಿವಸ ತಾಯಿ ಹೆಸರು ಹಚ್ಚ ಹೆಣ್ಣು ತಾಯಿ ಹೆಸರು ಬರೀ ಹಚ್ಚಕ್ ಸಾಧ್ಯ ಇಲ್ಲ. ಆವ ಬಟ್ಟೆ ಬಿಡೋಳು ಹೆಣ್ಮಗಳಿಗೆ ನಾ 9 ತಿಂಗಳ 9 ದಿವಸ ಜನ್ಮ ಕೊಟ್ಟಿನಿ ನನ್ನ ಹೆಸರು ಹಚ್ಚೋದು ಕೂಡಲೇ ಅಣ್ಣ ಬಿಡ ಮಾಸ್ತರವ ತಲೆ ತುರಿಸ್ಕೊಳ್ತದ. ನಿನ್ನ ಮಗನ ಮುಂದೆ ಹೆಸರು ಹಚ್ತೀನಿ. ಅಕಸ್ಮಾತ್ ಇವ್ರ ಅಪ್ಪ ಸಾಕ್ದಂದ್ರೆ ಇವ್ರ ಅಪ್ಪನ ಆಸ್ತಿ ಇವ್ರು ಸಿಗಂಗಿ ಮಾಡೋದು ಕೂಡಲೇ ಅಯ್ಯೋಯಪ್ಪ ಕೊಟ್ಟು ಅವನ ಹೆಸರೈತೆ ಅವನ ಹಚ್ಚೋಯಪ್ಪ. ಎಷ್ಟು ಸೂಕ್ಷ್ಮ ಬಾಯ ಅಡಂಬರದಲ್ಲಿ ತಾಯಿದ್ರೆ ಮಗನ ಮುಂದೆ ತಂದೆ ಹೆಸರು ಹಚ್ಚಲಿಕ್ಕಂದ್ರೆ ಈ ಹೊರಗಿನ ಆಸ್ತಿ ಸಿಗಂಗಿಲ್ಲ. ಮುಕ್ತಿ ಆಸ್ತಿ ನಿಮ್ಗೆ ಸಿಗಬೇಕಾಗಿತ್ತು ಅಂದ್ರೆ ಸಿದ್ಧಲಿಂಗೇಶ್ವರ ಅಪ್ಪ ಅವರ ಹೆಸರು ನಿಮ್ಮ ಮುಂದೆ ಅಂತಂದ್ರೆ ಮುಕ್ತಿ ಆಸ್ತಿ ನಿಮ್ಮ ಮನೆಗೆ ಹೊರಗಿನ ಆಸ್ತಿ. ತಾಯಿದ್ರೆ ಅಪ್ಪ ಅವ್ರು ಕರ್ಕೊಂಡು ಹೋಗಿದ್ರು
ತೋಟ ತೋರಿಸಿದ್ರು, ಎಷ್ಟು ಚಂದ ತೋಟ ಅದ, ಅಲ್ಲೊಂದು ತೋಟ ಇಲ್ಲೊಂದು ತೋಟ. ಹೋಗ್ತಾರೆ, ಎಲ್ಲಿ ಕಣ್ಣು ನೆದರು ನೋಡ್ತೇವೆ ಬರೀ ಇದೆಲ್ಲ ಇದು ನಿಡೋಣಿ ಭೂಮಿಲಿ ನೋಡಪ್ಪ ಅಂದ್ರು ಅವ್ರು. ಆದ್ರೆ ಇಲ್ಲಿ ಅಂತ ದಿವ್ಯವಾದಂತ ಶಕ್ತಿ ಎಲ್ಲ ರಾಜ ಮಹಾರಾಜರು ಬಂದು ಹೋಗಿರ್ತಕ್ಕಂಥ ಇದು ಹಳೆ ಊರ, ಪೂರ್ವಿಕರ ಊರ. ಇಷ್ಟೆಲ್ಲ ಭೂಮಿ ನಮ್ಮ ಕಡೆ 2 ಎಕರೆ 3 ಎಕರೆ ಇದ್ದಾವ ದೊಡ್ಡ ಶ್ರೀಮಂತ. ಬೆಳಗಾವಿ ಡಿಸ್ಟ್ರಿಕ್ಟ್ ಹೋಗಿ ಬಹಳ 1 ಎಕರೆ 3 ಎಕರೆ 4 ಎಕರೆ ಹೆಚ್ಚಿಗಿಲ್ಲ. ಆದ್ರೆ ಬಹುತೇಕ ನಮ್ಮ ಬಿಜಾಪುರ ಜಿಲ್ಲಾ ಒಳಗೆ ಈ ನಿಡೋಣಿ ರೈತರಿಗೆ ಭಗವಂತ ಚನ್ನವೀರೇಶ್ವರ ಈ ಮಹಾತ್ಮರು ಹೆಚ್ಚಿನ ಭೂಮಿ ಯಾವ್ದಾದ್ರು ಊರಿಗಿದ್ರೆ ಅದು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕ ನಿಡೋಣಿ ಊರಿಗೆ ಅಂತ ನಾವೆಲ್ಲ ಕಡೆ ನೋಡಿ ಬಂದೇವೆ. ಭೂಮಿ ಜಾಸ್ತಿ ಮತ್ತು ಭಕ್ತರು ಜಾಸ್ತಿ ಅದ. ಎಷ್ಟು ಎಲ್ಲಾ ಗುಡಿಗಳಿಗೂ ದಾಸೋಹ ಹೋಗ್ತಾ ಇದೆ. ಎಲ್ಲಾ ಗುಡಿಗಳಲ್ಲ ವಾರಕ್ಕೊಮ್ಮೆ ಪಟ್ಟಿ ಹಾಕಿ ದಾಸೋಹ ಮಾಡ್ತಿದ್ದೀವಲ್ಲ. ಕೆಲವೊಂದು ಕಡೆ ದಾಸೋಹ ಏನಿಲ್ಲ, ಕೊಳಗ ಸುಮ್ಮನೆ ಎಲ್ಲಿ ದಿನ ಮಾಡೋದು ಮತ್ತೆ ಸುಮ್ಮ ಕೊಳಗ ತಿಂದು ಹೋಗ್ತಾರಂತ. ಆದ್ರೆ ಇಲ್ಲಿರ್ತಕ್ಕಂಥ ಇದು ಹಣ್ಣಕ್ಕೆ ಕೊರತಿಲ್ಲ, ನೀರಿಗೆ ಕೊರತಿಲ್ಲ ಅಂತ ಜ್ಞಾನ ಸಂಪತ್ತಿನ ಊರ ಇದು ಏನಪ್ಪಾ ನಿಡೋಣಿ ಗ್ರಾಮ. ಅವಾಗ ಅಲ್ಲಿ ಸಾಲಿಗೂ ಹೆಸರು ಹಚ್ಚಿ ಬಂತು. ಹೆಸರು ಹಚ್ಚಿ ಬಂದಾಗ ಏನಂತ ಮಾಸ್ತರ್, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಯ್ಯ. ಬಸವಣ್ಣ ವಚನ ಹೇಳ್ತಾರೆ. ಆಗ ನೋಡಿದ ಪಾಟ್ ಇಲ್ಲ, ಪೆನ್ಷನ್ ಇಲ್ಲ, ಮನೆಯಿಂದ ಒಂದು ಹಲಿಗೆ ಒಯ್ದಿದ್ರು. ಬಳಿ ಒಯ್ದು ಸಾಗಿ ಮುಂದಿದ್ರು, ಒಂದು ಸಾಲಿಗೆ ತಗೊಂಡು ಹೋಗೋದು. ಆ ಗೋಳು ಬಣ್ಣ ಹಿಂಗೆ ಸಾಗಿಸೋದು, ಅದ್ರಾಗ ಹಿಂಗೆ ಬಟ್ಟಿಗೆ ಬರೆದ್ರಿ, ಹಿಂಗೆ ಬಟ್ಟಿಗೆ ಬರೆದ್ರು ಆಗಿನ ಕಾಲಕ್ಕೆ. ಈಗೆಲ್ಲ ಎಷ್ಟು ಸೌಕರ್ಯ ರೀ, ಈಗೆಲ್ಲ ಎಷ್ಟು ಪೆನ್ನ, ಪಾಟಿ ಚೀಲ, ಯಾಕಂದ್ರ LKG UKG ನೋಡ್ಬೇಕು. ನಮ್ಮ ಊರಾಗ ಹುಡುಗ ಅದನ್ನೆಲ್ಲ ಪಾಟಿ ಚೀಲ, ಅದು ಬುತ್ತಿ ಮ್ಯಾಗ ನೀರಿನ ಮ್ಯಾಗ ಹೊತ್ತು ಸ್ವಂಟ ಬ್ಯಾಗ್ಯಾರ ತೊಗರಿ ಚೀಲ ಹೊತ್ತಾಗ ಬರ್ತಾನ. ಅವರು ಮಣ್ಣು ಹೊಡೆದು ಬಿಟ್ಟ ಪಾಟಿ ಚೀಲ ವಾಚೆ ಐತಿ ಬಾಯಿಲಂದ ಅಡುತ್ತೆ ಹೊತ್ತಿಲ್ಲ. ನಾವು ದೊಡ್ಡವಾಗಬೇಕು, ನೌಕರಿ ಮಾಡಬೇಕು, ನಾವು ಹೊತ್ತು ಸೀರೆ ಮಾಡಾಕತ್ತೀವಿ ಅಂತ ಅವ್ರು ಹೊಡೆದು ನಾ ಕಳಿಸ್ತಿರಂತೆ ನೀನು ಒಳಗೆ ಹೋಗಂದೆ. ಅವು ಕಣ್ಣೀರು ಒರೆಸಿ ಸಾಲಿಗೆ ಹೋಗ್ಬೇಕಂತ ಅವನ ಅಂದೆ. ಎಲ್ಲಿ ತನಕ ಹೋಗ್ಲಿ ಮುತ್ತಿ ಅಂದವ. ಲಗ್ನ ಆಗುತ್ತಾನ ಹೋಗಂದೆ. ಅವ ಅಂದ ನಾಳಿಗೆ ಲಗ್ನ ಮಾಡೋಣ. ಅಟ್ಟು ವರ್ಷ ಆಗಿಬಿಟ್ಟವರಿಗೆಲ್ಲ ಹುಡುಗರು ಸಾಗಿ ವರ್ಷ ಆಗಿಬಿಟ್ಟ ಇದ್ರೆ ಅವಾಗ ನೋಡಿ ಆಗಿನ ಕಾಲಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಶಾಲೆಯಲ್ಲಿ ಓದಿಸ್ತಾರ ಶರಣಬಸಪ್ಪ ಬಸವಾದಿ ವಚನ ಸಾಹಿತ್ಯವನ್ನೇ ಅದನ್ನ ಅಭ್ಯಾಸ ಮಾಡ್ತಾನೆ. ಬಸವಣ್ಣವರ ವಚನ ಅಂದ್ರೆ ಅದು ಅದ್ಭುತ. ಎಲ್ಲದಕ್ಕೂ ಬರ್ತದೆ. ಜನಪದ ಕಾರ್ಯಕ್ಕೆ ಬರ್ತದೆ, ಗೀಗಿ ಪದವರಿಗೆ ಬರ್ತದೆ, ಡೊಳ್ಳಿನ ಪದವರಿಗೆ ಬರ್ತದೆ, ಸಂಗೀತಗಾರರಿಗೆ ಬರ್ತದೆ. ಎಷ್ಟು ಅಣ್ಣ ಬಸವಣ್ಣ, ಅಕ್ಕ ಮಾದೇವಿ ಇವೆಲ್ಲ ಜೋರಾಗಿ ಚಪ್ಪಾಳೆ ಕಟ್ಟಬೇಕಾದ್ರೆ ಎಷ್ಟು ಚೆನ್ನಾಗಿ ನಿಮ್ಮ ಮಕ್ಕಳಿಗೆ ವಚನ ಸಾಹಿತ್ಯ ತಾಯಿದ್ರೆ ನೀವು ಮನೆ ಮುಂದೆ ಟಿವಿ ಮನ್ಯಾಗ ಟಿವಿ ಮಗಳು ಕರಿ ಬೋರ್ಡ್ ಹಾಕ್ಬೇಕು. ದಿನ ಒಂದು ವಚನ ಬರಿಬೇಕು, ವಚನ ಓದಿಸ್ಬೇಕು ನಿಮ್ಮ ಮಕ್ಕಳಿಗೆ. ಯಾರೇ ಬೀಗರು ಬಂದು ವಚನ ಓದಿ ನಿಮ್ಗೆ ಚಾ ಕೊಡ್ತೇವೆ ಅನ್ಬೇಕು. ನಮ್ಗೆ ಓದಾಕ್ ಬರಂಗಿಲ್ಲ, ವಾದ ಚೈತಿಲ್ಲ, ನಿಮ್ ಚಾ ಕುಡಿ ಸಾಕಿದ್ರೆ ಉಳಿತೈತಿದೆ. ಇವತ್ತೆಲ್ಲ ಧರ್ಮ ಅಂತಕ್ಕಂಥದ್ದು ಉಳಿಬೇಕಾಗಿತ್ತಂದ್ರೆ ಧರ್ಮ ಏವ ಹತೋ ಹಂತೆ ಧರ್ಮ ರಕ್ಷತಿ ರಕ್ಷಿತ. ಬಸವಾದಿ ಶ್ರೇಷ್ಠ ವಚನ. ಒಬ್ಬ ಇಸ್ಲಾಂ ಧರ್ಮದ ಹುಡುಗ ನೋಡಿ, ಒಬ್ಬ ಇಸ್ಲಾಂ ಧರ್ಮದ ಹುಡುಗ ಇವತ್ತು ಆಗಿನ ಕಾಲಕ್ಕೆ ಈ ಮಕ್ಕಳಿಗೆ ಸೌಭಾಗ್ಯ ಇಲ್ಲ. ನಾವು ಕಲಿಯುವಾಗ ಸಾಲಿ ಮುಂದೆ ಗೆಣಸ, ಬಾರಿಕಾಯಿ, ಬೇರುಕಾಯಿ, ಪುಟ್ಟಿಕಾಯಿ ನೋಡಿ ಅವೆಲ್ಲ ಲಿಂಬು ಹೊಳಿ, ಪೇಪರ್ ಮಟ್ಟಿ, ಪುಟಾಣಿ, ವಟಾಣಿ ಎಲ್ಲ ಇಡ್ತಿದ್ರು ಮುದುಕ್ಯಾರ. ಈಗ ಬರೇ ನಿಮ್ಮ ಮಕ್ಕಳು ಕುರುಕುರಿ ತಿಂತಾವು, ಕುರಿಗಂತೆ ಓಡಾಡ್ತಾವ ಆ ಕಡೆ. ಆಗಿನ ಕಾಲಕ್ಕೆ ಪೌಷ್ಟಿಕ ಆಹಾರ, ಆಗಿನ ಕಾಲಕ್ಕೆ ಪೌಷ್ಟಿಕ ಆಹಾರವನ್ನ ನೋಡ್ಬೇಕೆಲ್ಲ ಶ್ರೀಮಂತರ ಮಕ್ಕಳು ತಿಂತಿದ್ರಿ. ಆದ್ರೆ ಈ ಮುಸಲ್ಮಾನ ಹುಡುಗ ಅಂಗಿ ಹರಿದತ್ತೋ ತಲೆ ಕೊಬ್ಬರಿ ಎಣ್ಣೆ ತಿಂದಿಲ್ಲ. ನಮ್ಮ ಬಾಯಿಗೆ ನಾವು ಶ್ರೀಮಂತರಿಲ್ಲ, ನಾನು ಪೇಪರ್ ಹಚ್ಬೇಕು, ನಮ್ಮ ಅಣ್ಣ ಛತ್ರಿ ಮಾರ್ಬೇಕು, ನಮ್ಮಪ್ಪ ಮೀನಾ ಮಾರ್ಬೇಕು. ಅವು ಮಾರಿದು ಬಂದ ಮೇಲೆ ದುಡ್ಡು ಊಟ ಮಾಡ್ಬೇಕು. ಬಡತನ ಸ್ಥಿತಿಯಲ್ಲಿ ಕೂಡಲೇ ಮಲ್ಲವ ಮುದಿಕಂತ ಹುಚ್ಚ ಈಗ ಬೇಡ, ನೀ ಮುಂದೆ ನೌಕರಿ ಬಂದು ದೊಡ್ಡ ವಾಕ್ಯ ಪಗಾರ ಬಂದಲ್ಲ ಅವಾಗ ಕೊಡಾಕತ್ತ. ಅವ್ರ ಎಷ್ಟು ವಿಶ್ವಾಸ ಆಯ್ತ ತಿಳ್ಕೊಂಡು ಇಸ್ಲಾಂ ಧರ್ಮದ ಹುಡುಗ ವಟಾಣಿ ತಿಂದ ಶೇಂಗಾ ತಿಂದ 10 ಸಾಲಿ ಮುಗಿತನಕ ಉದ್ರಿಣೆ ತಿಂದ. 10 ಸಾಲಿ ಮುಗಿತನಕ ಉದ್ರಿಣೆ ಸ್ವೀಕಾರ ಮಾಡಿದ. 10 ದೊಡ್ಡವಾದ ಮೊದಲೇ ಅಲ್ಲಿ ನೋಡಿ ನೌಕರಿ ಬರ್ತಾ ಇದೆ. ಅವಾಗ ನೌಕರಿ ಮಾಡ್ತಾನೆ. ಮೊದಲೇ
ತಿಂಗಳಿಗೆ 1000 ರೂಪಾಯಿ ಪಗಾರ ಆಗಿದ್ದಾರೆ. 1000 ರೂಪಾಯಿ ಪಗಾರ ತಂದು ಮನೆಗೆ ಗುರುಗಳಿಗೆ ಕೊಡ್ಲಿಲ್ಲ, ಅಪ್ಪ ಕೊಡ್ಲಿಲ್ಲ, ಅವ್ರ ದೇವರಿಗೆ ಕೊಡ್ಲಿಲ್ಲ. ಅದು ಮುದುಕಿ ಏನು ಕೊಟ್ಟಿದ್ದಲ್ಲ ಎಲ್ಲ ಖರ್ಚು ಅಲ್ಲಿಗೆ ಬಂದು ಆಗೋಗಿ ಪ್ರಥಮ ಶಾಲೆಯಿಂದ ಹಿಡ್ಕೊಂಡು ನೋಡಿ 10ನೇ ಮುಗಿತನಕ ಮುದುಕಿಯನ್ನು ಕೊಟ್ಟಿದ್ದಲ್ಲ. ಆಗ ಅಲ್ಲಿಗೆ ಬಂದ ಅವಾಗ ಇಂಥ ಮುದುಕಿಯಲ್ಲಿ ಇದ್ದಂತ ಕೇಳಿದ. ವಯಸ್ಸಾಗಿತ್ತಪ್ಪ, ಕಾಟದ ಮೇಲೆ ಮಕ್ಕೊಂಡು ಹೋಯ್ತು ಬಸ್ರ ಮೇಲೆ. ಈ 1000 ರೂಪಾಯಿ ನೋಟಿನ ಕಾಂತಿ ಹೋದ ಆಕೆ ನೆಲ್ಲಿನಾಗಿಟ್ಟ. ನೀ ಯಾರಪ್ಪ ಅಂದಕ್ಕೆ, ಅಜ್ಜಿ ಪುಟಾಣಿ ವಟಾಣಿ ಶಂಕ ಹುಡುಗಾಟಿ ನಿಂಬುಳಿ ಪೇಪರ್ ಬಟ್ಟಿ ನೌಕರಿ ಬಂದಾಗ ಕೊಡಾಕ ತಂದಿದ್ದಿಲ್ಲ ನಾನೇ. ಯಪ್ಪ ಇವತ್ತು ತಗೊಂಡು ಏನ್ ಮಾಡಿ ತಮ್ಮ, ಇವತ್ತು ಮನ್ಯಾಗ ನಾಳೆಗೆ ಮಂಡ. ನಮ್ಮೂರು ಹೆಣ್ಮಕ್ಳು ತಲೆ ಒಂದು ಬಗಲಾಗ ಒಂದು ಕೊಡ ಇಟ್ಕೊಂಡು ಮಂದಿ ಊರಿಗೆ ನೀರಿಗೆ ಹೊಂಟಾರ. ಮಂದಿ ಊರು ಬಾವಿಗೆ ನೀರು ತಂತಾರ. ಇದೇ ರೊಕ್ಕ ತಕ್ಕೊಂಡು ಒಂದು ಬಾವಿ ತೆಗದ ನೀರು ತಂದ್ರ ಆ ಭಕ್ಷ್ಯ ನೀರು ತಂದ ನನ್ನ ಬಾಯಾಗ ಹಾಕು, ನಿನ್ನ ಹೆಸರು ಹೇಳಿ ಪ್ರಾಣ ಬಿಡ್ತೀನಿ ಅಂತ ಅನ್ನೋದಕ್ಕೆ ನಿನ್ನ ಹೆಸರು ಹೇಳಿ ಪ್ರಾಣ. ಆಗಿನ ಕಾಲಕ್ಕೆ ನೋಡುವ ಆ ರೊಕ್ಕ ಹೆಚ್ಚಿನ ರೊಕ್ಕವನ್ನು ತಂದ ಬಾಯಿ ತೆಗಿಸ್ತಾರ. ಈಗೆಲ್ಲ ಜೈಸಿಬಿ ಇಂಚಾಟಿ ಇವೆಲ್ಲ ಬಂದವು, ಮನುಷ್ಯನ ಹಚ್ಚ ಕೊಡಿಸ್ಬೇಕಲ್ಲ. ಅವಾಗ ನೀರು ಬಿತ್ತೂರಿ ಪಟ್ಟಣದಾಗ ಇಸ್ಲಾಂ ಧರ್ಮ ಹುಡುಗ 25 ವರ್ಷದ ಹುಡುಗ ತಂದ. ನೀರು ಬಿತ್ತು ಅಂದ. ಬಹಳ ಸಂತೋಷ ಆತಪ್ಪ. ಅದಕ್ಕೆ ಇನ್ನೊಂದು ಮಾತು ಕೇಳಿ, ನಾವು ವೀರಶೈವ ಲಿಂಗಾಯತ ಧರ್ಮದವ್ರು ಬಸವಣ್ಣನ ವಚನ, ಅಕ್ಕಮಾದೇವಿ ವಚನ ಎಲ್ಲ ತಂದು ನಾವು ಓದ್ತಿದ್ದೇವೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರು ಓದಿದ್ರು ಜೋಂಡ ಹತ್ಯಾವ. ಈ ಬಸವಣ್ಣ ವಚನ 10 ವಚನ ದಿನಂಪ್ರತಿ ಅಂದು ಮಕ್ಕಳಪ್ಪ, ಇದಕ್ಕಿಂತ ದೊಡ್ಡ ನೌಕರಿ ಬರ್ತಿದ್ದಂತ ಆಯ್ತು ತಿಳ್ಕೊಂಡು ಒಯ್ದ. ಓದ್ ಕೂಡ ಅವ್ರ ಮನ್ಯಾಗ ಜಗಳ ತೆಗೆದ್ರಿ. ವಚನ ಕೊಡ್ತೇವೋ ಪುರಾಣ ಓದು, ಪುರಾಣ ಓದು ಬೇಡ, ಪುರಾಣ ಬೇರೆ ತ್ರಿನಿಟಿ ಬೇರೆ ಅಂತ ಇದ್ರೆ ಅವಾಗ ಇವ್ರು ಹಂಚಿ ಹುಡುಗ ಏನ್ ಮಾಡ್ತಾರೆ, ಅವರೆಲ್ಲರೂ ಮಕ್ಕೊಂಡಾಗ ಹಾಸಿಗೆ ಬೇಡಾಗಿರ್ತಾರ. ಮಕ್ಕೊಂಡ ಮೇಲೆ ಎದ್ದು ರಾತ್ರಿ ಓದ್ತಾರ. 10 ವಚನ 10 ವರ್ಷ ಓದ್ತಾರ ಅಂತ ಇದೆ. 10 ವಚನ 10 ವರ್ಷ ಆದಾಗ ಆ ದೈವಿ ಶಕ್ತಿ ಅಂತ ಬಂತು. ಆ ಪುಣ್ಯಾತ್ಮ ಯಾರೇ ರಾಮೇಶ್ವರದಿಂದ ರಾಷ್ಟ್ರಪತಿ ಆದರು. ಅವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ ತಾಯಿಯರು. ಅಬ್ದುಲ್ ಕಲಾಂ ಬಸವಣ್ಣವ್ರ ಎಷ್ಟು ಪ್ರೇಮ. ದೆಹಲಿ ಒಳಗೆ ಬಸವಣ್ಣವ್ರ ಮೂರ್ತಿ ನಿಂದಿಸಿದ್ರು, ಲಂಡನ್ ಒಳಗೆ ಒಂದು ಬಸವಣ್ಣವರ ಮೂರ್ತಿ ನಿಂದಿಸಿದ್ರು. ವಚನದಲ್ಲಿ ಅಂತ ಶಕ್ತಿ ಅದ. ನಿಮ್ಮ ಮಕ್ಕಳಿಗೆ ಅದ್ರ ಜೊತೆನೂ ನೀವೇನ್ ಮಾಡಬೇಕು, ಸಾಹಿತ್ಯ ಸಂಗ್ರಹಣ ಆ ಮಕ್ಕಳಿಗೆ ಸಂಸ್ಕಾರ ನೀಡಬೇಕು. ಆ ಸಂಸ್ಕಾರವೇ ಇವತ್ತೆಲ್ಲ ಅವ್ರೇನ್ ಬಸವಣ್ಣವ್ರು ದಂಡ್ರಿದ್ರು, ಅಲ್ಲಮ್ಮ ಪ್ರಭು ದಂಡ್ರಿದ್ರು, ಅಕ್ಕ ಮಾದೇವಿ ದಂಡ್ರಿದ್ರು. ನಮಗೆ ಯಾಕೆ ಬೇಕಂತ ತಿಳ್ಕೊಂಡು ನಮ್ಗತ್ತೆ ನಿಮ್ಗತ್ತೆ ಸಂಸಾರದಾಗ ಸತ್ತು ಹೋಗಿದ್ರೆ ಕಲ್ಯಾಣ ಮಂಟಪ ಉಳಿತಿದ್ದಿಲ್ಲ, ಅನುಭವ ಮಂಟಪ ಉಳಿತಿದ್ದಿಲ್ಲ, ವಚನ ಸಾಹಿತ್ಯ ಉಳಿತಿಲ್ಲ ಅಂತ ಇದ್ರೆ ಅಂತ ಕೆಲಸ ಮಾಡಿದ್ರು. ಎಷ್ಟೇ ದೊಡ್ಡವರಿರ್ರಿ, ಎಷ್ಟೇ ಸಣ್ಣವರಿರ್ರಿ, ಹೇಳಬೇಕು ಕೇಳಬೇಕು, ಹೇಳಬೇಕು ಕೇಳಬೇಕು. ಹೌದಲ್ಲಿ ಅವಾಗ ನೋಡು, ನಾವು ದೂರಿಗೆ ಮಾಡಿ 15 ದಿವಸ ಪುರಾಣಕ್ಕೆ ಹೋದಾಗ 4-5 ದಿವಸದಾಗ ಒಂದೆರಡು ಹೆಣ್ಮಕ್ಳು ಬಂದ್ರು. ಆಯ್ತು ಭಾಳ ವರ್ಷಪ್ಪ ಏನು ಬಂದಿದ್ದ, ಭಾರಿ ಮೂಗು ಮುರಿದಿದ್ದ, ಕಿಸಿ ಕಿಸಿ ನಗಿಸ್ತಿದ್ದ, ಶರ್ಗ ಹಾಕೊಂಡ ಹೆಣ್ಮಕ್ಳಿಗಂತೆ ಮುಂದಿನ ಟೇಬಲ್ ಸರಿಸಿ ರೊಟ್ಟಿ ಕೂಡ ತೋರಿಸ್ತಿದ್ ನೋಡ್ಯಪ್ಪ ಅಂದಾಗಿ. ನಾನಂದೆ ಅಜ್ಜಿ, ಒಬ್ಬರಿಗೆ ಬರಂಗಿಲ್ಲ. ಹೌದ, ಒಬ್ಬರಿಗೆ ಬರಂಗಿಲ್ಲ. ನೀವು ರೊಟ್ಟಿ ಮಾಡ್ತೀರಿ, ನಮಗೆ ಮಾಡಂದ್ರೆ ಮಾಡಕ್ ಬರಂಗಿಲ್ಲ. ಅದು ಏನೋ ಅವ್ರವ್ರ ದೃಷ್ಟಿ. ಅದಕ್ಕೆ ನಾ ಏನ್ ಹೇಳಿದೆ, ಹೋದ ವರ್ಷ ಬಂದವನು ತಲೆಯಾಗ ನೀವು ಇಟ್ಕೊಂಡ್ರೆ ನಿಮ್ಮ ತಲೆ ತಿಪ್ಪಿ ಹಾಕ್ತದ. ಹೋದ ವರ್ಷ ಬಂದವನು ತಲೆಯಾಗ ಇಟ್ಕೊಂಡ್ರೆ ನಿಮ್ಮ ತಲೆ ತಿಪ್ಪಿ ಹಾಕ್ತದ. ಈ ವರ್ಷ ಶರಣಬಸಪ್ಪನ ಪುರಾಣ ನಿಮ್ಮ ತಲೆ ಒಳಗೆ ಇಟ್ಕೊಂಡ್ರೆ ಜ್ಞಾನದ ತುಪ್ಪ ಬೆಳೀತದ. ಜ್ಞಾನಿಗಳಾಗಿ ಬೆಳೀತಾರೆ. ಹೇಳೋದು ತಲೆ ಒಳಗಿನ ಮಾತು, ಜ್ಞಾನ ತಲೆ ಒಳಗಿರಬೇಕು. ನಮ್ಮೂರ ವಸತಿ ಅಪ್ಪ ಒಂದು ಬೀಗತನ ಮಾಡಿಸಿದ್ರು 10-15 ವರ್ಷ. ಒಂದು ರಾತ್ರಿ ನೋಡಿ ನಾಟಕ ಕಲ್ತರು ಊರಾಗ. ಅದ್ರ ಹುಡುಗಿ ಬಹಳ ಚಲೋ ಇತ್ತು ಪಾಪ, ಬಹಳ ಸುಂದರ. ಅದು ನೋಡಿ ಅವ ಲಗ್ನ ಆಗಿದೆ, 2 ಮಕ್ಕಳು ನಡೆದಾರ. 70 ವರ್ಷ ಮುದುಕೇಲಿ ಹಾಕಿ ನೋಡಿ ಜೋಲಿಸೋರ್ಸೋದು ಬೆಳಗನ ನಾಟಕ ನೋಡಿದ್ರಿ. ಪುರಾಣಕ್ಕೆ ಬರಂಗಿಲ್ಲ ಅಲ್ಲಿ ಜೋಲಿಸೋರ್ಸೋದು ನಿಂತ್ರು. ಅವಾಗ ಇವನು ಹೋಗಿ ಹುಡುಗಿ ಏನೋ ಮಾಡಿದ್ರಿ ಪಾಪ. ಇವನು ಚಂದ ಚಲೋ ನೋಡಿ ಕಣ್ಣು ಹೊಡೆದಾಳೆ ನಾಟಕದಾಗ. ಬಂದು ಸಪ್ಪಕ್ಕೆ ಬಂದ. ಅಪ್ಪರೇ ಈಗಿನ ಹೆಣ್ತೀನಿ ಬಿಡ್ತೀನಿ, ಆಕಿ ಬಣ್ಣ ಹಚ್ಕೊಂಡು ಕುಣಿದಲ್ಲ ಬೆಳಗನ, ಆಕಿನ ಬಣ್ಣ ಹತ್ತು ಅಂದಾಗ ನಮ್ಮ ಗುರುಗಳ ಹುಚ್ಚ ಹುಚ್ಚಲ್ಲಿ ನೋಡಿನು
ಬಣ್ಣ ಹಚ್ಚಿಕೊಂಡು ಕುಣದಾಕಿ ನೋಡಬೇಡ. ಇಷ್ಟು ದಿವಸ ನಿನ್ನ ಬದುಕಿಗೆ ಬಣ್ಣ ಕೊಟ್ಟಿರ್ತಕ್ಕಂಥ ಹೆಂಡತಿ ನೋಡಿ ಸಂಸಾರ ಮಾಡು, ನಿನ್ನ ಸಂಸಾರ ಶುದ್ಧ ಆಗ್ತದೆ. ತಿಳಿತೀರಿ? ಚಪ್ಪಾಳೆ ತಿಳಿತದ ಅಲ್ಲ. ಬಣ್ಣ ಮುಖ್ಯ ಅಲ್ಲ, ಬದುಕಿಗೆ ಬಣ್ಣ. ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರೇ ಹೆಣ್ಣು ಕೊಡ್ತಾರ ಎಂದ್ರ ಒಬ್ಬ ಚಲೋ ಬಣ್ಣ ಹಚ್ಕೊಂಡು ಬಂದ ಕೊಡ್ತಾರ. ಬದುಕು ಬಹಳ ಮುಖ್ಯದೆ, ಬದುಕು ಬಹಳ ಮುಖ್ಯದ. ಅದಕ್ಕಲ್ಲಿ ಬದುಕಿಗಾಗಿ 4 ಅಕ್ಷರ. ಶರಣ ಬಸಪ್ಪ ಇವತ್ತೆಲ್ಲ ನೋಡಿ ಹೋಗ್ತಿದ್ದ. ಓಂ ಅಂದರೆ ಹೌದ, ಶಿವಾಯ ಅಂದರೆ ಓಂಕಾರ ಅಂದರೆ ಇದೆಲ್ಲ ಅರ್ಥ ಬಿಡಿಸಿ ಹೇಳ್ತಿದ್ದ. ಯಾಕಂದ್ರೆ ಈಗಿನ ಹುಡುಗರು ನೋಡಿ ಮನೆ ಮೇಲೆ ಒಂದು ಫಂಕ್ಷನ್ ಸಾಲಿ ಕರ್ಕೊಂಡು ನಮ್ಮ ಮಕ್ಕಳು ಬೇರೆ ಬೇಕಾದ ಕೇಳಿ ಭಾರಿ ಹುಷಾರಾಗಿರೋದು. ನಾವೊಂದು ಹುಡುಗಿ ಅಂತ ಕೇಳಿದೆ, ನೀ ಏನಾಗ್ಬೇಕಂತ ಮಾಡಿ ಹೇಳ್ತಾಗಿ ಮುಂದೆ. ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಇದೆ ಸರ್. ಗಂಗೂಬಾಯಿ ಹಾಡುಗಳನ್ನ ಅಂತಾಕಿ ನಾ ಸಂಗೀತಗಾರ್ತಿ ಆಗ್ಬೇಕಂತ ಮಾಡೀನಿ. ನೀ ಏನಾಗ್ಬೇಕಂತ ಮಾಡಿ ಹೇಳ್ತಾಗಿ ತಿನ್ನೋದಕ್ಕೆ ಎಬ್ಸಿ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಬಹಳ ಇಷ್ಟ ಇದೆ ಸರ್ ಅಂತ ಒಂದು ಗಂಡು ಹಡಿಬೇಕಂತ ಮಾಡೀನಿ. ಒಂದು ಹುಡುಗನ ಎಬ್ಸಿದೆ. ನೀ ಏನಾಗ್ಬೇಕಂತ ಮಾಡಿ ಹೇಳ್ತಮ್ಮ ಅಂದೆ. ಅವ ಎದ್ದಂತ ಅಜ್ಜಾರ ಇವರಿಬ್ರು ಮನಸ್ಸು ಮಾಡಿದ್ರೆ ಇವರಿಬ್ಬರಿಗೆ ಹುಟ್ಟು ಮಕ್ಕಳಿಗೆ ಅಪ್ಪ ಆಗ್ಬೇಕಂತ ಮಾಡೀನಿ ಅಂತ. ಎಲ್ಲಿ ನೋಡು ಹುಡುಗರ ಆಟ ಬಂತ. ಇವತ್ತೆಲ್ಲ ಹುಡುಗರ ಭಾವನೆ ಹೆಂಗದೆ? ಇದು ಕಲಿಕಾಲ, ಮೊಬೈಲ್ ಕಾಲ ಅಂತ ಅಂದ್ರೆ ಆವತ್ತಿನ ದಿವಸ ಏಕಮೂರ್ತಿ ತ್ರಯೋಗ ಭಾಗ ಗುರುಲಿಂಗ ಚಂದ ಮಾಡುವ ಹಾಗೆ ಶಾಲೆಯೊಳಗ ಒಂದು ದಿವಸ ಮಳೆ ಹತ್ತಿರ್ತದೆ. ಸಣ್ಣವರಿದ್ದಾಗ ಎಲ್ಲರಿಗೂ ಗೊತ್ತದೆ. ಕೌದಿ ಕಟ್ಟಿ ಕಿಡಿಕ್ಯಾಗ ಅಡಿಗೆ ಮಾಡಿ ಕೊಟ್ಟಾರ ನಮಗೆಲ್ಲ. ಅದೇ ಅಪ್ಪ ಅವ್ರಿಗೆ ಹೇಳಿದಿರ 1982ರಲ್ಲಿ 14 ವರ್ಷದ ಮನುಷ್ಯ. ಎಷ್ಟು ಬರಗಾಲ ಬಿತ್ತಂದ್ರೆ ನೋಡಿ, ಬಾಳಿ ಗಿಡ ಕಳೆದು ಹೋದ್ರೆ ಅವರಲ್ಲಿ ನತ್ ಅಂತ ನಮ್ಮ ತಾಯಿ ಕೊಡ್ತಿದ್ದೆ, ಅದನ್ನ ಕುದಿಸಿ ನಮಗೆ ಕೊಡ್ತೇವೆ. ಸಿದ್ಧಿ ಗಿಡದಾಗಿಂದ ನತ್ ಅಂದ ಅದನ್ನ ತಂದು ಕೊಡ್ತಿದ್ದೇವೆ, ಅದಕ್ಕೆ ಖಾರ ಉಪ್ಪು ಹಚ್ಚಿ ಕೊಡ್ತೇವೆ. ಪತ್ರಿಕಾಯಿ ತಂದು ಕೊಡ್ತಿದ್ದೆ, ಬಡವಲಕಾಯಿ ತಂದು ಕೊಡ್ತಿದ್ದೆ. ಅಷ್ಟೊಂದು ಕಷ್ಟದ ಕಾಲ ಅವಾಗಿತ್ತು. ಈಗ ನಿಮ್ಮ ಮಕ್ಕಳಿಗಿಲ್ಲ. ನಿಮ್ಮ ಮಕ್ಕಳ ಲಗ್ನದಾಗ ಕುಬಸ್ದಾಗ ಒಬ್ಬೊಬ್ರು ಊಟ ಮಾಡೋದು ಚಲ್ಲೋದು ನೋಡಿದ್ರೆ ನಮಗೆ ಎಷ್ಟು ದುಃಖ ಆಗ್ತದೆ. ಅವಾಗ ನಾವು ಚಂದ ಬೇಡೋದ್ ಕೂಡಲೇ ಅದು ನಿಮ್ಮ ಹಣೆ ಬಂದ್ರೆ ಏನ್ ಮುಗ್ತಾರೆ, ಇದು ನಮ್ಮದು ರಾಜವೈಭೋಗ ಅಂತ. ಯಾಕಂದ್ರೆ ಅಣ್ಣದಲ್ಲಿರ್ತಕ್ಕಂಥ ಶಕ್ತಿ, ಅಣ್ಣ ಬ್ರಹ್ಮ, ರಸೋ ವಿಷ್ಣು, ಭಕ್ತ ದೇವ ಮಹೇಶ್ವರ. ಇವತ್ತು ಅಣ್ಣ ಆಗಿನ ಕಾಲಕ್ಕೆ ಕೆಡಿಸ್ತಿದ್ದಿಲ್ಲ. ಶರಣ ಬಸವೇಶ ಈ ಬುದ್ಧಿ ಹಚ್ಚಿಕೊಂಡು ನೋಡ್ಬೇಕು. ಯಾವತ್ತೂ ಒಂದು ಕುಲು ನಕ್ಕು ಅಂತ ಒಂದು ದಿವಸ ಸಾಗಿ ಹೋಗುವಂತ ಸಂದರ್ಭಗಳಲ್ಲಿ ರಾತ್ರಿ ಮಳೆಯಾಗಿ ಬಿಡುತ್ತದೆ. ರಾತ್ರಿ ಮಳೆಯಾಗಿ ಎಲ್ಲ ಜೋರದ ಹತ್ತಿರ್ತದ. ಊರ್ ಮುಂದೊಂದು ಹಳ್ಳದ, ಮುಂದೊಂದು ಊರು ಕುರ್ನಾಳಿ ಇರ್ತದ. ಆ ಕುರ್ನಾಳಿ ಅರಳುಗುಂಡಿಗೆ ನಡೋದಕ್ಕೆ ಸಾಕು. ಅವಾಗ ಇರ್ತಕ್ಕಂಥ ಮುದುಕಿ ಆಗಿನ ಕಾಲಕ್ಕೆ ಬುಟ್ಟ್ಯಾಗ್ರಿ ಹಾಲ, ಮೊಸರ, ತುಪ್ಪ, ಬೆಣ್ಣೆ ಎಲ್ಲ ಇಟ್ಕೊಂಡು ಅರಳುಗುಂಡಿಗೆ ಮಾರಾಟ ಬರ್ತಿತ್ತು. ಅದನ್ನ ಮಾರಿ ಮುಂದೆ ಹೋಗಿ ಆಗಿನ ಕಾಲಕ್ಕೆ ಎಷ್ಟು ಜ್ವಾಳ ಕೊಡ್ತೇವೆ ಅಷ್ಟು ಹಾಲು ಕೊಡ್ತಿದ್ರು, ಎಷ್ಟು ಜ್ವಾಳ ಕೊಡ್ತೇವೆ ಅಷ್ಟು ಮಜ್ಜಿಗೆ ಕೊಡ್ತಿದ್ರು. ನೋಡಿ ಆಗಿನ ರೂಢಿ ಹೆಂಗಿತ್ತು. ಈಗ ರೊಕ್ಕ ಬಂದವುಗಳು. ಅವಾಗ ಇರ್ತಕ್ಕಂಥ ಶರಣ ಬಸಪ್ಪ ಹಳ್ಳದ ಮುಂದೆ ನಿಂತಿರ್ತಾರ. ಆ ಮುದುಕಿ ರೂಪ ನಿಂತಿರ್ತೈತಿ. ಅಚ್ಚನಿ ಯಾವ್ದು ಹೋಗ್ಬೇಕು? ಅಚ್ಚ ಕಡೆ ಕುರ್ನಾಳಿಗೆ ಹೋಗ್ಬೇಕಪ್ಪ. ಇದು ಹಾಳು ಬಂದದ, ಬೇಗ ಹರ್ಕೊಂಡು ಹಾಗಿದ್ದೀನಿ ಅಂತ ತಿಳ್ಕೊಂಡ ನಾನು ಸುಮ್ಮನೆ ಕೂತೀನಿ ಅಂದ ಕೂಡಲೇ, ಹಾಗಾದ್ರೆ ನಾನು ಸಾಲಿಗೆ ಹೋಗ್ತೀನಿ, ನೀನು ಅಚ್ಚ ಕಡೆ ಹೋಗು. ನನ್ನ ಕೈ ನೀ ಹಿಡಿ, ನಿನ್ನ ಕೈ ನಾ ಹಿಡಿತೀನಿ. ಏನ್ ತಪ್ಪಾಗಿದೆ? ಒಬ್ಬರಿಗೊಬ್ರು ಸಹಾಯ ಮಾಡು. ಅವಾಗ ನೋಡಿ ಹಿಡ್ಕೊಂಡು ಹಳ್ಳ ಹಾಕಿ ದಾಡ್ಸಿದ ಸಾಲಿ ಮಾಸ್ತರ ಲೆಕ್ಕಿ ಸುಬ್ರಿ ತಗೊಂಡವ್. ಏನ್ ಶರಣ ಬಸಪ್ಪ ಅದನ್ನ, ಅದು ಯಾವ ಜಾತಿದೈತೋ ಏನು, ಅದನ್ನ ಹಿಡ್ಕೊಂಡು ಬಂದ. ಕೇಳಿದಾಗ ತಿಳ್ಕೊಂಡು ಹುಡುಗನ ಕೊಟ್ಟು ಕಳಿಸಿದ. ಅಚ್ಚೇನಿ ಯಾವ್ದಾಕಿ? ಕುರ್ನಾಳಾಕಿ. ಯಾವ ರೂಪಕ್ಕೆ? ಮಾದರ ರೂಪಕ್ಕೆ. ಸಿಟ್ಟ ಬಂತು ನೋಡ್ರಿ ಮಾಸ್ತರ. ಶರಣ ಬಸಪ್ಪ ಒಳಗೆ ಹೋಗ್ಬೇಕು ಅಂದಾಗ ಲೆಕ್ಕಿ ಜಬ್ರಿ ತಗೊಂಡು ಏನ್ ತಿಳಿದ? ಯಾಕ್ರಿ ಸರ್ ನನಗೆ ಸರಿಯಾದ ಸಮಯಕ್ಕೆ ಬಂದ್ರೆ, ಸರಿಯಾದ ಸಮಯಕ್ಕೆ ಬಂದು ಅದು ಮಾದರ ರೂಪಕ್ಕೆ ಮುದಿಕಂತ ಆಕೆನ ಮುಟ್ಟಿಗೆ ಹಿಡ್ಕೊಂಡು ಬಂದೆ. ನಿನ್ನ ಮೈಯ ಮಲಿನ, ನಿನ್ನ ಮೈ ಮುಡಿಚಟ್ಟ, ನೀನು ಮನೆಗೆ ಹೋಗಿ ಸ್ನಾನ ಮಾಡಿ ಮತ್ತೊಂದು ಬಟ್ಟೆ ಹಾಕೊಂಡ್ ಬಂದ್ರೆ ನಿನ್ನ ಕರ್ಕೋತೇನೆ, ಇಲ್ಲ ಅಂದ್ರೆ ಅಕಡೆ ಕಳಿಸ್ತಾನ ಕೂಡಲೇ ಶರಣ ಬಸಪ್ಪ ಅಂತಾನೆ. ಮುಂದೆ ಇವ ಹೇಳಿದ್ರಪ್ಪ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಯ್ಯ. ಮತ್ತೆ ನೀವೇ ಹೇಳಿಲ್ಲ,
ಮತ್ತು ಅದು ಮುದುಕಿ ಎತ್ತಲ್ಲ ಎಮ್ಮೆಲ್ಲ ಪಾಡಲ್ಲ ಹಂಗಲ್ಲ ಮನುಷ್ಯ ಅದು ಕರ್ಕೊಂಬಂದು ಹೆಂಗಂತ ಅಂದ್ಕೊಳ್ಳಿ ಅದು ಪಾಠ ಹೇಳಾಕ ಮಗನ ಹೆಂಗ ಆಟ ತೋರ್ಸಕ್ಕಲ್ಲ. ಅವಾಗ ಶರಣಬಸಪ್ಪ ಹೇಳ್ತಾರೆ, ಸರ್ ನಾನು ಮಾದರಪಲ್ಲಿ ಮುದುಕಿ ಕೈ ಹಿಡಿದು ಇಚ್ಚಿ ಕಡೆ ಕರ್ಕೊಂಡು ಬಂದೆ, ನನ್ನ ಮೈ ಹೊಲಸಾತು, ಮೈ ಕಳ್ಕೊಂಡು ಮತ್ತೊಂದು ಬಟ್ಟೆ ಹಾಕೊಂಡ್ ಬರ್ತೀನಿ. ಆದ್ರೆ ನೀವು ಆ ಮುದುಕಿ ಮಾದರದು ಅಂದು ನಿನ್ನ ಮನಸ್ಸು ಹೊಲಸಾಗೈತಿ, ಅದನ್ನು ಹೋಗಿ ತೊಳ್ಕೊಂಡಬಾರು, ಮಾಸ್ತರ್ ದಿಕ್ಕ ತಕ್ಕ ಹೋದ್ ನೋಡು. ಮೈ ತೊಳ್ಕೋಬೋತಾ ಇದ್ರೆ ಮನಸ್ಸು ಏನ್ ತಿಳ್ಕೊಳ್ಳೋಕೆ ಸಾಧ್ಯ? ಮನಸ್ಸು ತಿಳ್ಕೊಳ್ಳೋದಾಗ ಇಂಥ ಪುರಾಣ ಪ್ರವಚನ ಅಧ್ಯಾತ್ಮ ಶಾಸ್ತ್ರ ಅವಾಗ ಇರ್ತಕ್ಕಂಥ ಮಾಸ್ತರ್ ಹೋಗಿ ಆಲಯ ಮತ್ತು ಕುಡಿಯಮ್ಮನ ನಮಸ್ಕಾರ ಮಾಡಿದ. ನಿಮ್ಮ ಮಗ ಈತ ಯುಗ ಪುರುಷ, ಈತ ಸಾಮಾನ್ಯ ಪುರುಷ ಇಲ್ಲ. ಆ ಬಸವಣ್ಣವರು ಯಾವ ರೀತಿ ಇವತ್ತೆಲ್ಲ ನೋಡಿ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವಂತ ಶಬ್ದವನ್ನು ಬಳಸ್ತಾರೆ, ಇವತ್ತ ದಯವಿಲ್ಲದ ಧರ್ಮ ಅದಾವಲಿ ಎನ್ನುವಂತ ಶಬ್ದ ಬಳಸ್ತಾರೆ. ಅದಕ್ಕಲ್ಲಿರ್ತಕ್ಕಂಥ ಶರಣಬಸಪ್ಪ ಈತ ದೊಡ್ಡ. ಅವಾಗ ಶಾಲೆ ಮಾಸ್ತರ್ ಒಂದು ಮಾತು ಹೇಳ್ತಾರೆ ನೋಡಿ, ಶಾಲೆಯ ಶಿಕ್ಷಕ ಹೆಂಗಿರಬೇಕು ನೋಡಿ, ಅಕ್ಷರ ಹೆದ್ದಾರಿಯ ಮಹಾನ್ನ ಸಾರಥಿ ಈ ಶಿಕ್ಷಕ. ಮಾಸ್ತರ್ನಲ್ಲಿ ಏನಿರ್ಬೇಕಂದ್ರೆ ಒಂದೇದು ಪ್ರಾಮಾಣಿಕತೆ ಇರಬೇಕು. 10 ಸೂತ್ರ ಹೇಳ್ತಾರೆ ಶರಣಬಸಪ್ಪ. ಮಾಸ್ತರ್ ಕೂಡ ಹೆಂಗಿರ್ಬೇಕಂದ್ರೆ ಮೊದಲನೇದು ಪ್ರಾಮಾಣಿಕತೆ ಇರಬೇಕು, ಎರಡನೇದು ಜಾತಿಯ ಜಂಜಡಿ ಇರಬಾರದು, ಮೂರನೇದು ರಾಜಕೀಯ ಲೇಪನೆ ಇರಬಾರದು, ನಾಲ್ಕನೇದು ಸರಳ ವೇಷ ಭೂಷಣ ಇರಬೇಕು, ಐದನೇದು ಕಲಿಸಬೇಕು, ಆರನೇದು ಸಂಭಾವನೆಗಿಂತ ಸದ್ಭಾವನೆ ವಾಕ್ಯಾಂತ ಇರಬೇಕು, ಏಳನೇದು ಸಮಯ ನೋಡಿ ಸಮಯ ಪರಿಪಾಲನೆ ಹೊಂದಿರಬೇಕು. 10ವರೆಗೆ ಮಕ್ಕಳು ಹೋಗಿ ಪ್ರಾರ್ಥನಾ ಅಂತ ಅಂದ್ರೆ ಆ ಮಕ್ಕಳ ಪ್ರಾರ್ಥನೆಯ ಜೊತೆ ನಿನ್ನ ಪ್ರಾರ್ಥನೆ ಬೆರಿಬೇಕು ಅಂದ್ರೆ ಶಿಕ್ಷಕ. ಇನ್ನು 8ನೇದು ಎಲ್ಲ ಮಕ್ಕಳು ನನ್ನ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಿರಬೇಕು. ಇನ್ನು 9ನೇದು ಏನಂದ್ರೆ ನಾನು ಒಂದು ದಿವಸ ರಜಾ ಕೊಟ್ಟ ದಿವಸ ಮುಂದೆ ಎಕ್ಸ್ಟ್ರಾ ಸಾಲ ರವಿವಾರ ದಿವಸ ಈ ಮಕ್ಕಳಿಗೆ ಕಲಿಸ್ತೀನಿ ಅನ್ನುವಂತ ಭಾವ ಇದ್ರೆ ಅವ ನಿಜವಾದ ಶಿಕ್ಷಕ ಅಂತ ಶರಣಬಸಪ್ಪ ಹೇಳ್ತಾರೆ. ಅಂಥವ್ರಿಗಾಗಲಿ ಇದೇ ಭಾಗದಾಗ ಒಬ್ಬ ಅಂಗಡಿ ಮಾಸ್ತರ್ ಒಂದು ದಿವಸ ಸಾಲಿ ಸೂಟಿ ಮಾಡಿದ ನೋಡು. ಒಂದು ದಿವಸ ಸಾಲಿ ಸೂಟಿ ಮಾಡಿ, ಯಾವಾಗ ಸೂಟಿ ಮಾಡಿದ್ರಿ? ಲಗ್ನದ ದಿವಸ ಸೂಟಿ ಮಾಡಿದ್ರು ನಾವು. ಲಗ್ನದ ದಿವಸ ನೋಡಿ ಆವಾಗಿನ ಕಾಲಕ್ಕೆ ಸಾಲಿ ಒಳಗೆ ಮದುಮಗಳು ತಂದು ಇಳಿಸ್ತಿದ್ರು. ಶಾಲಾಗ ತಂದು ಮಕ್ಕಳು ಇಳಿಸಿದ್ರು. ಹಿಂಗ್ ಮದುಮಗಳು ಕೊಟ್ಟಾಳೆ, ಹಿಂಗ್ ಬೋರ್ಡ್ನಾಗ ಅಕ್ಷರ ಬರೆಯಕತ್ತ. ಅವಾಗ ಸರ್ ನಿಮ್ ಮನೆಯವ್ರು ಬಂದು ಲಗ್ನ ಆಗಕ್ಕೆ ಅವ್ರನ್ನ ಸಂಕೊಡ್ರಿ. ಈಗ ಇದು ಗಣಿತ ಬರಿತೀನಿ, ಅಂಕಿ ಬರಿತೀನಿ, ಲೆಕ್ಕ ಬರಿತೀನಿ, ನೀವು ಲೆಕ್ಕ ಬಿಡಿಸ್ರಿ. 12:30 ಅಕ್ಕಿ ಕಾಳು ಬೀಳ್ತಾವ, ನೀವೆಲ್ಲ ಲೆಕ್ಕ ಬಿಡಿಸಿ ಬಂದು ನನಗೆ ಅಕ್ಕಿ ಕಾಳು ಹೊಲದ ಅಲ್ಲೇ ಊಟಕ್ಕೆ ಮಾಡಿ ಹೋಗಿ ಅಂತ ನೋಡಿ. ಅಂತ ಮಾಸ್ತರ್ ಈಗ ನೋಡ್ರಿ ಲಗ್ನದಾಗ ಸೂಟಿ ಮಾಡಿದ ಮತ್ತೆ ಕುಂಸ ಮಾಡ್ಕೊಂಡು ಹೋಗ್ತಾರೆ. ಈಗ ಅವಾಕ್ಯ ಇವಾಗೆ ಬಹಳ ವ್ಯತ್ಯಾಸ ಇದೆ. ಮುಂದೆ ಅಂಗಡಿ ಮಾಸ್ತರ್ ತಾಯಿ ತಂದೆ ನೋಡಿ, ಪ್ರದೀಪ ಅಂತಕ್ಕಂಥ ಹುಡುಗ ತಾಯಿ ತಂದೆ ಕೂಡ ಸತ್ರ. ಬಾ ಸರ್ ನನಗೆ ತಾಯಿ ತಂದೆ ಇಬ್ರು ಜಡ್ಡು ಬಂದು ಸತ್ರು, ಅದಕ್ಕೆ ನನಗೆ ಸಹಾಯ ಮಾಡಿ. ಏನ್ ಬೇಕು? ಒಂದು ಪಾಟಿ, ಒಂದು ಪೆನ್ಸಿಲ್, ಒಂದೆಲ್ಲ ನೀವು ಕೊಡಬೇಕಾದ ಕೂಡಲೇ ಎಲ್ಲ ಸಹಾಯ ಮಾಡಿದ. ದೀಪ ಬ್ಯಾರೆ, ಪ್ರದೀಪ ಬ್ಯಾರೆ, ದೀಪ ಆಗ್ತದ, ಪ್ರದೀಪ ಆಗೋದಿಲ್ಲ. ಮುಂದೆ ನೋಡಿ ನೌಕರಿ ಮತ್ತು ಅರ್ಧ ತೊಲೆ ಬಂಗಾರ ಯಾರಿಗ್ರಿ? ಮಾಸ್ತರ್ ಕೊಡಕ್ ಬಂದ. ಮಾಸ್ತರ್ ಅಂದ್ರೆ ಸರ್ ಜಗತ್ತಿನಾಗ ದೊಡ್ಡ ಮಾತು. ದೊಡ್ಡ ಸಭಾ ಮಾಡಿ ಆ ಪ್ರದೀಪ ಹುಡುಗ ಸಭಾದಾಗ ಅಂಗಡಿ ಮಾಸ್ತರ್ ತಂದು ನಿಲ್ಲಿಸಿ ಬಟ್ನ್ಯಾಗ ಏನ್ ಹಾಕ್ತಾನೆ? ಉಂಗುರ ಹಾಕ್ತಾನ. ಅಂಗಡಿ ಮಾಸ್ತರ್ ಅಂದ, ನನ್ನ ಲಗ್ನದಾಗ ನನ್ನ ಹೆಂಡತಿ 12 ತೊಲೆ ಬಂಗಾರ ಹಾಕಲ್ಲು, ಇದು ಹಣದ ಕೊಟ್ಟಿಲ್ಲ. ನನ್ನ ಕೈಯಾಗ ಕರುತ್ತ ಹುಡುಗ ಇವತ್ತು ಅರ್ಧ ತೊಲೆ ಬಂಗಾರ ಹಾಕ್ತಾನಂದ್ರೆ ಇದು ಬಂಗಾರ ಅಲ್ಲ, ಇದು ಬಸವಣ್ಣವರ ಅಂಗಾರ ಅಂತ ಸಭಾದಾಗ ಹೇಳ್ತಾರೆ. ಅದಕ್ಕೆ ಶಿಕ್ಷಕರಿಗೆ ಗೌರವ ಕೊಡಬೇಕು, ತಾಯಿಗೆ ಗೌರವ ಕೊಡಬೇಕು, ರೈತನಿಗೆ ಗೌರವ ಕೊಡಬೇಕು, ವೀರ ಯೋಧನಿಗೆ ಗೌರವ ಕೊಡಬೇಕು, ಸ್ವಾಮಿಗಳಿಗೆ ಗೌರವ ಕೊಡಬೇಕು. ಅಂದ್ರ ಆ ಮನುಷ್ಯ ನಿಜವಾದ ವ್ಯಕ್ತಿ ಆಗ್ತಾನ ಅನ್ನುವಂತ ಮಾತನ್ನು ಹೇಳಿ ನೋಡ್ಬೇಕು. ಒಂದು ದಿವಸ ತಾಯಿ ಶರಣಬಸಪ್ಪನಿಗೆ ಕಡೆ ಹಾಕಿರ್ತಾಳ, ಬಂಗಾರ ಕಡೆ. ಸುಗಂಧ ನೀರು ಸ್ನಾನ ಮಾಡಿಸಿ, ರೇಷ್ಮೆ ಅಂಗಿ ತೊಡಿಸಿ, ಆಗಿನ ಬಟ್ಟೆಗೆ ಬಹಳ ಶೃಂಗಾರ. ಈಗಿನ ಬಟ್ಟೆಗೆ ಆಗಿನ ಬಟ್ಟೆಗೆ ಬಹಳ ವ್ಯತ್ಯಾಸವ.
ಹಾಕಿ ನೋಡಿ ಪಡಿಸಲ್ಲ ಕುಡಿಸಿರ್ತಾಳೆ. ಮಳೆ ರಾತ್ರಿ ಒಂದಿಷ್ಟು ಮಳೆ ಆಗಿರ್ತದೆ, ಹಕ್ಕಿ ಪಕ್ಷಿಗಳು ಆ ಮಳೆಯಾಗ ಆಡ್ತಿರ್ತವೆ, ಉಳಿದ ಮಕ್ಕಳು ಆಡ್ತಿರ್ತವೆ. ಅವಾಗ ಇರ್ತಕ್ಕಂಥ ಶರಣ ಬಸಪ್ಪ ಇವನು ಹೋಗ್ಬೇಕಂತ ಇವತ್ತು ನಿಲ್ತಾನ. ಅವರು ಜಗ್ಗಿ ಕೈ ಹಿಡಿತಾರ, ಹೋಗ್ಬೇಡ ಅಂತ ತಾಯಿ ಮನಸ್ಸು, ಹೋಗ್ಬೇಕಂತ ಹುಡುಗನ ಮನಸ್ಸು. ಯಾಕೆ ಹುಡುಗನ ಶಕ್ತಿ ಕಡಿಮೆ ಇರ್ತದೆ, ತಾಯಿ ಶಕ್ತಿ ಬಹಳ ಇರ್ತದೆ. ಇದು ಅಳಕ್ ಚಾಲು ಮಾಡ್ತಾರೆ. ಶರಣ ಬಸಪ್ಪ ಅಳಕ್ ಚಾಲು ಮಾಡ್ತಾನೆ. ಅಟ್ಟೊತ್ತಿ ಕಲಿಕೆರೆ ಮಗಳಾದ್ರು ಅವರು ಜಾತ್ರೆಗೆ ಭಿಕ್ಷಾಕ್ ಮನೆ ಅಡ್ಡಾಡ್ಕೋತ ಬರ್ತಾರೆ. ಇವ್ರ ಮನೆ ಬಂದ್ರೆ ಅಂತ ನೋಡಿದಾಗ ಶರಣ ಬಸಪ್ಪ ಅಳಕ್ ಹಾಕ್ತಿರ್ತಾರೆ. ತಾಯಿ ಅವನ್ಯಾಕ ಕೈ ಹಿಡಿದೆ ಅಂತ ಕೇಳ್ತಾರೆ ಗುರುಗಳು. ಏನ್ರಿ ಬಂಗಾರ ಹಾಕೇನಿ, ಚಲೋ ಅರ್ಬಿ ಹಾಕೇನಿ, ರಾಡ್ಯಾಗ ಹೋಗಿ ಆಡಿ ಬಂದ್ರೆ ಗತಿ ಹೆಂಗ ನಮ್ಮ ಕೂಡಲೇ ಅವಾಗ ಬರಲಾದ ಅಂತ ಹೇಳ್ತಾರೆ. ತಾಯಿ ನಿನ್ನ ಮಗನ ಹೃದಯ ಹಾಕಿದ ಬಂಗಾರದಲ್ಲಿಲ್ಲ, ನಿನ್ನ ಮಗನ ಹೃದಯ ಹಾಕಿದ ರೇಷ್ಮೆ ಬಟ್ಟೆ ಆಗಿಲ್ಲ, ನಿನ್ನ ಮಗನ ಹೃದಯ ನಿಸರ್ಗದಲ್ಲಿ ಬೆರೆಯುವಲ್ಲದ ಆತ್ಮನಸ್ತುಕಾಮಾಯ ಸರ್ವಂ ಪ್ರಿಯಂ ಭವತಿ. ಆತ್ಮ ಅಂದ್ರೆ ಸದ್ಮ, ಸದ್ಮ ಅಂದ್ರೆ ತಲವಾಗಿಲ್ಲ, ತಲವಾಗಿಲ್ಲ ದಾಟಿ ಬರುವಂತ ತಾಕತ್ ನಮಗೈತಿ. ನಿನ್ನ ಮಗನ ಎಲ್ಲಾ ತಗಿ, ಬಂಗಾರ ತಗಿ, ಬಟ್ಟೆ ತಗಿ, ಎಲ್ಲಾ ತಗಿ, ನಿನ್ನ ಮಗ ಹೆಂಗ ನಂಗೆ ಬಿಡೋದು ಕೂಡಲೇ ಎಲ್ಲಾ ತಗದ್ರೆ ಬೆಟ್ಟಳು ಒಂದು ಸಾಷ್ಟಾಂಗ ಹಾಕಿದ. ಮರಳಾನಾಥ ಅಂತಾರೆ, ನನ್ನ ಮಠಕ್ಕೆ ಬರ್ತಿ ಏನು ಅಂತಾರೆ, ಬರಾಕ ಎಲ್ಲ ತೆಗೆದು ಹೋಗುದು ನೋಯಪ್ಪ ಅನ್ನ. ನಿನ್ನ ಮಠಕ್ಕೆ ಬರಾಕ ಎಲ್ಲ ತೆಗೆದು ಹೋಗುದು ಅಂದಾಗ ಅವಾಗ ಏನ್ ಮಾಡ್ತಾರೆ ಮರಳಾನಾಥರು, ಆ ಶರಣ ಬಸಪ್ಪರನ್ನ ಕರ್ಕೊಂಡು ಕಲಿಕೇರಿಗೆ ಹೋಗ್ತಾರ ಅಂತಕ್ಕಂಥ ಮಾತನ್ನ ಇಲ್ಲಿಗೆ ನಾನು ಹೇಳ್ತಾ, ನಾಳೆ ದಿವಸ ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅಂದ್ರೇನು, ಅಷ್ಟಾವರಣಗಳು ಪ್ರಾರಂಭ ಆಗ್ತಾವ. ವೀರಶೈವ ಲಿಂಗಾಯತ ಧರ್ಮದ ಆಧಾರ ಸ್ತಂಭಗಳು ಚಾಲು ಆಗ್ತಾವು. ರವಿವಾರ ದಿವಸ ಗಟ್ಟಿ ಆಗ್ತದೆ, ಸೋಮವಾರ ದಿವಸ ಲಗ್ನ ಆಗ್ತದೆ. ಶರಣ ಬಸಪ್ಪದು ನೀವೆಲ್ಲರೂ ಕೂಡ ಲಗ್ನದಲ್ಲಿ ತಯಾರಿರಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ಶಾಂತ ಕೇಳಬೇಕಾಗಿ ನಮ್ಮೆಲ್ಲರಿಗೆ ಶರಣಾರ್ಥ ಸಲ್ಲಿಸಿ ಈಗ ನಮ್ಮ ಗವಾಯಿಗಳು ಇನ್ನೊಂದು ಹಾಡ್ತಾರೆ. ಆ ಇನ್ನೊಂದು ಹಾಡಿದ ಮೇಲೆ ಅಪ್ಪಾಜಿಯವರಿಗೆ ಆಶೀರ್ವಚನ ಬಿಟ್ಟುಕೊಡ್ತಾ ಇದ್ದಾರೆ. ಬದುಕೋ
ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಎನ್ನುವುದು ಬಹಳ ಮುಖ್ಯ. ಶರಣ ಬಸವೇಶ್ವರರು ಚಿಕ್ಕ ಮಗುವಿದ್ದಾಗ ಹುಟ್ಟು ತೊಡಿಗೆ ಕಣ್ಣು ಬರೆಸಿ